ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಈ ಒಂದು ಸಮಯದಲ್ಲಿ ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ಸತ್ಯವಾಕ್ಯವನ್ನು ಧ್ಯಾನ ಮಾಡುವಂತ ಅವಕಾಶವನ್ನು ಕೊಟ್ಟಿದ್ದಾರೆ. ಹೌದು, ಕ್ರಿಸ್ತನ ಪ್ರೀತಿಯ ಸರಸವರೇ, ಯಾಕಂದ್ರೆ ನಾವು ಜೀವಿಸ್ತಿರುವಂತಹ ಸಮಯ ಕೂಡ ತುಂಬಾ ಭಯಾನಕವಾದಂತ ವಿಷಯಗಳನ್ನ ಕೂಡ ಗಮನಿಸ್ತಾ ಇದೀವಿ. ಆದ್ರೂ ಕೂಡ ದೇವರ ಮಕ್ಕಳಿಗೆ ಸತ್ಯದ ವಿಷಯದಲ್ಲಿ ಯಾವುದೇ ಕೊರತೆ ನೀಡದೆ ಇಲ್ಲಿಯವರೆಗೂ ಹಲವಾರು ವಿಷಯಗಳನ್ನ ತಿಳ್ಕೊಳ್ಳುವಂತ ಒಂದು ಅವಕಾಶವನ್ನ ದೇವ್ರು ನಮ್ಗೆ ಮಾಡ್ಕೊಡ್ತಾ ಇದಾರೆ. ಸೊ ಯಾವಾಗ್ಲೂ ದೇವ್ರ ಮಕ್ಕಳು ಅದಕ್ಕೆ ಕೃತಜ್ಞರಾಗಿರ್ಬೇಕು. ಮುಖ್ಯವಾಗಿ ನಾವು ಧ್ಯಾನ ಮಾಡ್ತಿರುವಂತ ಒಂದು ಪಾಠ ತಗೊಂಡಾಗ ಈ ಒಂದು ಸಮಯಕ್ಕೆ ತಕ್ಕ ಹಾಗೆ ಇರುವಂತ ಒಂದು ಪಾಠವಾಗಿದೆ. ಇದರಿಂದ ದೇವ್ರ ಮಕ್ಕಳು ಈ ಒಂದು ಪಾಠಗಳನ್ನು ಕೂಡ ತುಂಬಾ ಪ್ರಾಮುಖ್ಯ ಉಳ್ಳದಾಗಿ ಅದನ್ನ ನೆನ್ಸ್ಕೊಳ್ಳೋಣ. ಓಕೆ, ಇವತ್ತು ನಾವು ನೋಡ್ಬೇಕಾಗಿರೋಂತ ಪಾಠ ಆ ಇನ್ನ ರಾಜ್ಯ ಬರಲಿ ಅನ್ನುವಂತ 3ನೇ ಸಂಪುಟದಲ್ಲಿ ಎಷ್ಟನೇ ಪಾಠವನ್ನು ನೋಡಕ್ ಹೋಗ್ತಿದೀವಿ? ಅಧ್ಯಯನ ಸ್ಟಡಿ 5th ಬ್ರದರ್. ಸ್ಟಡಿ 5th. ಓಕೆ, ಎಷ್ಟನೇ ಭಾಗ? ಕರೆಕ್ಟ್ ಇದೆಯಾ? ಸರಿ, ಈಗ ನಾವು ನೋಡಕ್ ಹೋಗ್ತಿರುವಂತ ಒಂದು ಅಧ್ಯಾಯ 5ನೇ ಅಧ್ಯಾಯ, ಸುಗ್ಗಿಯ ಕಾಲ, ದ ಟೈಮ್ ಆಫ್ ಹಾರ್ವೆಸ್ಟ್. ಸುಗ್ಗಿಯ ಕಾಲ ಅಂತ ಹೇಳಿದಾಗ ಹೌದು, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವಿರುವಂತ ಕಾಲ, ಈ ಕಾಲದ ಕುರಿತಾದಂತ ಹಲವಾರು ವಿಷಯಗಳನ್ನ ಈ ಪಾಠದಲ್ಲಿ ನಾವು ನೋಡಬಹುದು. ಹಲವಾರು ಕಾರ್ಯಗಳನ್ನ ಕೂಡ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಪಾಠದಲ್ಲಿ ನೋಡಕ್ ಹೋಗ್ತಿದ್ವಿ. ಮುಖ್ಯವಾಗಿ ಈ ಒಂದು ಪಾಠದಲ್ಲಿ ಏನೆಲ್ಲ ನೋಡಕ್ಕೆ ಹೋಗ್ತೀವನ್ನಂತ ಒಂದು ಹೆಡ್ಲೈನ್ಸ್ ನ ಮೊದಲೇ ತಿಳಿಸಿದರೆ ಅದನ್ನ ಕೂಡ ನಾವು ಫಸ್ಟ್ ಸ್ಟಡಿ ಮಾಡೋಣ. ಸೊ ಆ ಒಂದು ವಿಷಯವನ್ನ ಓದಿ ಮೇನ್ ಇವತ್ತಿನ ಪಾಠದಲ್ಲಿ ಅಂದ್ರೆ 5ನೇ ಅಧ್ಯಾಯದಲ್ಲಿ ಅಡಕವಾಗಿರುವಂತ ಮಾಹಿತಿಗಳು ಏನು, ಅದರಲ್ಲಿ ಅಡಕವಿರುವಂತ ಉಪ ಪಾಠಗಳು ಏನು ಅನ್ನೋ ವಿಷಯವನ್ನ ಕೂಡ ಏನ್ ಮಾಡೋಣ, ಇದ್ರಲ್ಲಿ ನೋಡೋಣ. ಸೊ ಅದನ್ನ ಓದಿ. ಸುಗ್ಗಿಯ ಕಾಲ, ದಿ ಟೈಮ್ ಆಫ್ ಹಾರ್ವೆಸ್ಟ್. ಸುಗ್ಗಿಯ ಕಾಲಾನುಕ್ರಮವಾದ ಸ್ಥಳ, ಅದರ ಉದ್ದೇಶ ಮತ್ತು ಮಹಾಪ್ರಾಧಾನ್ಯತೆ, ಕಾಲ ಪ್ರವಾದನೆಗಳ ತೇಜ ಕೇಂದ್ರ, ಸಬ್ಬತ್ತಿಗಾಗಿ ಸಿದ್ಧತೆಗಳು, ಪ್ರವಾದನೆಯ ಸಾಕ್ಷ್ಯದ ಒಗ್ಗೂಡಿಸುವಿಕೆಯ ಮಹತ್ವ, ಕರ್ತನ ಪ್ರತ್ಯಕ್ಷತೆ, ಸಮಂಜಸವಾದ ಆಕ್ಷೇಪಣೆಗಳಿಗೆ ಉತ್ತರಿಸಲಾಗಿದೆ, ನಮ್ಮ ಕರ್ತನ ಸಂತೋಷ ಪ್ರವೇಶ. ಓಕೆ, ಪ್ರೀತಿಯ ಸರಸವರೇ, ಈ ಒಂದು ಸುಗ್ಗಿಯ ಕಾಲ ಅಂತ ತಗೊಂಡಾಗ ಈ ಒಂದು ಪಾಠದಲ್ಲಿ ಬರುವಂತ ಎಲ್ಲಾ ವಿಷಯಗಳನ್ನ ಬ್ರದರ್ ಏನ್ ಮಾಡಿದ್ರೆ ಇಲ್ಲಿ ಮುಂಚಿತವಾಗಿ ಅದನ್ನ ತಿಳಿಸಿದ್ದಾರೆ. ಇಷ್ಟು ವಿಷಯಗಳು ಹೊರಡೆ ಬರುತ್ತೆ, ಇದನ್ನೆಲ್ಲವನ್ನು ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಒನ್ಸ್ ಈ ಪಾಠ ಮುಗೀತು ಅಂದ್ರೆ ಇಲ್ಲಿ ಬಂದಿರುವಂತ ಎಲ್ಲಾ ವಿಷಯಗಳು ಕೂಡ ನಮ್ಮ ಮೈಂಡ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸತ್ಯ ಮನಸ್ಸಿಗೆ ಹೋಗಿರ್ಬೇಕು. ಅದು ನಾವು ತಿಳ್ಕೊಳ್ಳೋದು, ಅದು ನಾವು ತಿಳ್ಕೊಂಡಿದ್ರೆ, ಅದನ್ನ ಅರ್ಥ ಮಾಡ್ಕೊಂಡಿದ್ರೆ, ಅದೇ ನಾವು ಈ ಪಾಠವನ್ನ ಕೇಳಿ ಇದಕ್ಕೆ ಸಮಯ ಕೊಡೋದ್ರಿಂದ, ನಮ್ಮ ಸಮಯವನ್ನ ಕೊಟ್ಟು ಇಲ್ಲಿ ಕುತ್ಕೊಂಡು ಝೂಮ್ ಮುಂದೆ, ಫೋನ್ ಮುಂದೆ ಆ ವಿಷಯವನ್ನ ಕೇಳಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಒಂದು ಒಳ್ಳೆ ಒಂದು ಅರ್ಥವಿರುತ್ತೆ ಕ್ರಿಸ್ತನ ಪ್ರೀತಿಯ ಸರಸರಿ. ಯಾಕೆ ಅಂದ್ರೆ ಹಲವಾರು ಸಮಯಗಳಲ್ಲಿ ನಾವು ಓದಿದಂತ ಪಾಠ ನಮ್ಗೆ ನೆನಪಿರಲ್ಲ. ನೆನಪಿಲ್ದೇ ಇದ್ದಾಗ ಏನ್ ಮಾಡ್ಬೇಕು ದೇವ್ರ ಮಕ್ಕಳು? ಮತ್ತೆ ನೆನಪು ತಗೊಳ್ಳೋದಕ್ಕೆ ಮತ್ತೆ ಮತ್ತೆ ಅದನ್ನ ಕೇಳ್ಬೇಕು. ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಹಿಂದಿನ ಕಾಲದಲ್ಲಿ ಯೇಸು ಕ್ರಿಸ್ತನ ಒಂದು ಸಬ್ಜೆಕ್ಟ್ ಮಾತಾಡೋದನ್ನ ತಿಳ್ಕೊಳ್ಳಿ ಬೆಟ್ಟದ ಮೇಲೆ. ಈಗ ಅದನ್ನ ಅಪೊಸ್ತಲರು ಏನ್ ಮಾಡಿದ್ದಾರೆ? ಗಾಸ್ಪಲ್ ಅಲ್ಲಿ ಬರ್ದಿಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಈಗ ಅವರು ಕೇಳಿದ್ನ ಗಮನವಿಲ್ಲದೆ ಕೇಳಿದ್ದಿದ್ದೆ ಆದ್ರೆ ಆಮೇಲೆ ಏನ್ ಮಾಡ್ಬೋದಾಯ್ತು ಅವರು? ಪರವಾಗಿಲ್ಲ, ಯೇಸು ಕ್ರಿಸ್ತನ ಬೆಟ್ಟದಲ್ಲಿ ಮಾತಾಡಿದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಇದೆ, ಅವ್ರು ಮಾತಾಡಿದ್ದು ಇಲ್ಲ ರೆಕಾರ್ಡ್ ಇದೆ, ಇನ್ನೊಂದ್ಸರಿ ಕೇಳ್ಬಿಟ್ಟು ನಾನು ಬುಕ್ ಬರೀತೀನಿ ಅಂತ ಬರ್ದಿದ್ರ? ಏನ್ ಮಾಡುದು? ಒಂದೇ ಸರಿನೇ ಕೇಳಿತ್ತು. ಯೇಸು ಕ್ರಿಸ್ತನ ಜೀವನವನ್ನ ಅವ್ರ ಮುಂದೆ ಏನ್ ನಡ್ಕೊಂಡ್ರು, ಏನ್ ಮಾತಾಡಿದ್ರು, ಹೇಗಿದ್ರು ಅನ್ನೋದನ್ನ ಒಂದ್ಸರಿ ಕೇಳಿದ್ರು, ಒಂದ್ಸರಿ ಗಮನಿಸಿದ್ರು. ಅವ್ರು ಅದನ್ನ ಎಷ್ಟು ಸ್ಪಷ್ಟವಾಗಿ, ಅದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟು ಗಮನಿಸಿರ್ಬೋದು ಅನ್ನೋದಕ್ಕೆ ಒಂದೇ ಒಂದು ಎವಿಡೆನ್ಸ್ ಏನಪ್ಪಾ ಅಂದ್ರೆ ಅವ್ರು ಬರೆದಿರುವಂತ ಗಾಸ್ಪಲ್, ಆ ಸುವಾರ್ತೆಯ ಪುಸ್ತಕ. ಎಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಕೇಳಿರ್ಬಹುದು ಅಲ್ವಾ? ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿರ್ಬಹುದು. ಹೌದು, ನಾವೆಲ್ಲರೂ ಎಲ್ಲ ಪ್ರಕಾರವಾಗಿ ಪವಿತ್ರಾತ್ಮನ ಬಲದಿಂದಾನೇ ಅವರು ಆಮೇಲೆ ಅದನ್ನ ಬರ್ದಿದ್ದಾರೆ, ಗೊತ್ತಾಯ್ತು ನಮ್ಗೆ. ಆದ್ರೂ ಕೂಡ ಪವಿತ್ರಾತ್ಮ ಏನ್ ಮಾಡಿಲ್ಲ ಅವರಿಗೆ, ಹೊಸ ವಿಷಯಗಳನ್ನ ಹೇಳ್ದೆ ಅವ್ರು ಏನ್ ಕೇಳಿದ್ರು ಅದನ್ನ ನೆನಪು ಮಾಡ್ಕೊಳ್ಳುವಂತ ಒಂದು ಜ್ಞಾನವನ್ನ ಕೊಡ್ತು ಅಷ್ಟೇ.
ಹಾಗಿರಂದ್ರೆ ಅವ್ರು ಸರಿಯಾಗಿ ಅದನ್ನ ಕೇಳಿದ್ರೆ ಮಾತ್ರ ಅದನ್ನ ಬರೆಯಕ್ ಆಗ್ತಾ ಇತ್ತು, ಇಲ್ದಿದ್ರೆ ಬರೆಯಕ್ ಆಗ್ತಾ ಇರ್ಲಿಲ್ಲ. ದೇವ ಪ್ರೇರಿತರಾಗಿ ಅವ್ರು ಬರೆದಂತ ಎಲ್ಲಾ ಪುಸ್ತಕಗಳು ಕೂಡ ಯಾವ್ದು ಅವಶ್ಯಕೋ ಅದನ್ನ ಮಾತ್ರ ಬರೆಯೋದಿಕ್ಕೆ ದೇವರ ಆತ್ಮ ಪ್ರೇರಣೆ ಮಾಡ್ತು. ಅನಾವಶ್ಯಕವಾದ ವಿಷಯಗಳನ್ನ ಒಂದು ಸುವಾರ್ಥ ಪುಸ್ತಕದಲ್ಲಿ ಬರ್ದಿರ್ಲಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ ನಾವ್ ಯಾಕೆ ಈ ವಿಷಯವನ್ನು ನೋಡಕ್ ಹೋಗ್ತಿದೀವಂದ್ರೆ, ಹೌದು ನಾವು ಕೂಡ ಕೇಳುವುದ್ರಲ್ಲಿ ತುಂಬಾ ಸೂಕ್ಷ್ಮವುಳ್ಳವರಾಗಿ ಅದಕ್ಕೆ ಪ್ರಾಮುಖ್ಯತೆ ಕೊಡುವವರಾಗಿರ್ಬೇಕು. ಒಂದ್ ವೇಳೆ ಈಗ ಸಿಕ್ಕಿದಂತ ಈ ಸಮಯ ಮತ್ತೊಂದು ಬಾರಿ ನಮ್ಗೆ ರಿಕಾರ್ಡ್ ಕೇಳೋದಕ್ಕೋ ಇಲ್ಲ ಯೂಟ್ಯೂಬ್ ಅಲ್ಲಿ ಕೇಳೋದಕ್ಕೋ ಸಮಯ ಸಿಗ್ಬಹುದು, ಇಲ್ಲ ಸಿಗ್ದ ಹೋಗ್ಬಹುದು. ಆದ್ರೆ ಕೇಳುವಂತ ಈಗಿರುವಂತ ಸಮಯ ಮತ್ತೆ ಬರಲ್ಲ. ಈ ಸಮಯ ಅಷ್ಟೇ. ಇಲ್ಲ ನಾನು ಆಡಿಯೋದಲ್ಲಿ ಕೇಳ್ತೀನಿ ಅಂದ್ರೆ ಅದು ಬೇರೆ ಸಮಯ, ಈ ಸಮಯ ಆಗಲ್ಲ. ಬಟ್ ಈ ಸಮಯದಲ್ಲಿ ಕೊಡ್ಬೇಕಾಗಂತ ಪ್ರಾಮುಖ್ಯತೆ ಕೊಡದೆ ಹೋಗಿದ್ವಲ್ಲ, ಅದರಿಂದ ದೇವರು ಅದನ್ನು ಕೂಡ ಗಮನಿಸ್ತಾರೆ. ಅದು ಬಲಿಯ ಒಂದು ಭಾಗವಾಗಿದೆ. ದೇವರ ವಾಕ್ಯಕ್ಕೆ ನಾವು ಕೊಡುವಂತ ಪ್ರಾಮುಖ್ಯತೆ, ಅದು ಮಾತಾಡಲ್ಪಡುವಾಗ ಅದಕ್ಕೆ ನಾವು ಕೊಡುವಂತ ಶ್ರದ್ಧೆ, ನಮ್ಮ ಅಟೆನ್ಷನ್. ಈಗ ದೇವರ ವಾಕ್ಯ ಮಾತಾಡಲ್ಪಡ್ತಿದೆ, ಯಾರು ಮಾತಾಡ್ತಿದಾರೆ ಬಿಡ್ರಿ ಮುಖ್ಯ ಅಲ್ಲ, ಮಾತಾಡ್ತಿರುವಂತ ವಿಷಯ ದೇವರ ವಾಕ್ಯ. ಅದು ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಹಲವಾರು ವಿಷಯಗಳನ್ನ ಮರಿದೆ ನೆನಪಿಟ್ಕೊಳ್ಳಕ್ಕೆ ಕಾರಣವಾಗುತ್ತೆ. ಆ ಭಯ ಭಕ್ತಿನ ನಾವು ತೋರಿಸಿದಾಗ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ಯಾಕೆ ಈ ವಿಷಯಗಳ ಹೇಳ್ತಿದ್ದೀನಿ ಅಂದ್ರೆ, ದಯವಿಟ್ಟು ನಾಳೆ ದಿವಸ ಯಾರಾದ್ರೂ ಈ ಒಂದು 3ನೇ ಸಂಪುಟ ನಿಮ್ಗೆ ತಗೊಂಡಿದ್ರಲ್ವಾ ಬ್ರದರು, ನೀವು ಕೇಳಿದ್ರಲ್ವಾ, ಏನ್ ಅರ್ಥವಾಯ್ತು, ಏನ್ ಪಾಠಗಳು ನೋಡಿದೆ ಅಂದಾಗ ಗೊತ್ತಿಲ್ಲದ ರೀತಿಯಲ್ಲಿ ಆತರ ಪಾಠನೇ ಕೇಳ್ದ ರೀತಿಯಲ್ಲಿ ನಾವು ಇರೋದ್ ಬೇಕಾಗಿಲ್ಲ. ನಿಜವಾಗ್ಲೂ ನಾವು ಕೇಳಿದ್ದೇ ಆದ್ರೆ ಅದಕ್ಕೆ ಇರುವಂತ ವಿಷಯಗಳನ್ನ ಸ್ವಲ್ಪ ಮಟ್ಟಿಗೆ ಆದ್ರೂ ಅರ್ಥ ಮಾಡ್ಕೊಳ್ಳೋ ವಿಷಯಗಳನ್ನ ಹೇಳ್ಬೇಕಾಗುತ್ತೆ. ಸಾರಾಂಶನೇ ನಾವು ಕೇಳ್ತಾ ಇರೋದು ಅಲ್ವಾ. ಈಗಾಗಲೇ ನಮ್ಗೆ ಒಂದು 4 ಪಾಠಗಳೇನಾಗಿದೆ ಮುಕ್ತಾಯವಾಗಿದೆ. 4 ಪಾಠಗಳು ಕೂಡ ನಮ್ಗೆ ಅದ್ರಲ್ಲಿ ಒಳ್ಳೆ ಇರುವಂತ ಸಾರಾಂಶವನ್ನ ನೆನ್ಪಿಟ್ಕೊಬೇಕು. ಅದಕ್ಕೆ ನೋಡಿ, ಇಲ್ಲಿ ಮೊದಲೇ ಕೊಟ್ಟಿದ್ದಾರೆ ತಾನೆ, ಸುಗ್ಗಿಯ ಕಾಲಾನುಕ್ರಮವಾದ ಸ್ಥಳ ಇದೆ. ಇದಾದ್ರೂ ಮನಸ್ಸಲ್ಲಿ ಇಟ್ಕೊಬೇಕು. ನಿನ್ನೆ ರಾಜ್ಯ ಬಳಿಂತ ಫಸ್ಟ್ ಟಾಪಿಕ್, ಅಂತಿಮ ಸಮಯ ಅಥವಾ ಸಿದ್ಧತೆಯ ದಿನ ಅನ್ನುವಂತ 2ನೇ ಟಾಪಿಕ್, ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಅನ್ನುವಂತ 3ನೇ ಟಾಪಿಕ್, ಪವಿತ್ರಾಲಯದ ಶುದ್ಧೀಕರಣ ಅನ್ನುವಂತ 4ನೇ ಟಾಪಿಕ್, 4 ಚಾಪ್ಟರ್. ಈ 4 ಅಧ್ಯಾಯಗಳು ಮುಗೀತು. ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ವಿಶೇಷತೆ ಇದೆ. ಈ ಅಧ್ಯಾಯದಲ್ಲಿ ಇದನ್ನ ಕಲ್ತಿದ್ದೀವಿ, ಈ ಅಧ್ಯಾಯದಲ್ಲಿ ಇದನ್ನ ಕಲ್ತ್ವಿ ಅಲ್ವಾ. 1799 ಅನ್ನೋ ವಿಷಯವನ್ನ ಸಿದ್ಧತೆ ದಿನದಲ್ಲಿ ಕಲ್ತ್ವಿ. ಅಲ್ಲಿಂದ ಈಚೆಗೆ ಏನ್ ಮಾಡಿದ್ವಿ, ನಾವು ಕಾಯುವಂತ ದಿನಗಳು 1335, ದಾನಿಯೇಲನಲ್ಲಿ ಹೇಳಿದಂತ ಪ್ರವಾದನೆ 1335 ಅನ್ನೋ ಪಾಠನ 3ನೇ ಅಧ್ಯಾಯದಲ್ಲಿ ಕಲ್ತ್ವಿ. 2300 ದಿನಗಳು ಅನ್ನೋಂತ 2300 ವರ್ಷಗಳಿಗೆ ಸಂಬಂಧಪಟ್ಟಂತ ವಿಷಯವನ್ನ ಪವಿತ್ರಾಲಯ ಶುದ್ಧೀಕರಣ ಅಂತ 4ನೇ ಅಧ್ಯಾಯದಲ್ಲಿ ಕಲ್ತ್ವಿ. ಇದೆಲ್ಲ ಕೂಡ ಹೀಗೆ ನೆನ್ಪಿಟ್ಕೊಬೇಕು, ಅದರಲ್ಲಿರುವಂತ ವಿಶೇಷತೆ. ಹಾಗೆ ಈಗ 5ನೇ ಅಧ್ಯಾಯಕ್ಕೆ ಹೋಗ್ತಾ ಇದೀವಿ. ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ, 5ನೇ ಅಧ್ಯಾಯದಲ್ಲಿ ತುಂಬಾ ಮುಖ್ಯವಾದ ವಿಷಯ ಸುಗ್ಗಿಯ ಕಾಲ ಅನ್ನುವಂತ ಒಂದು ಟೈಟಲ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸುಗ್ಗಿಯ ಕಾಲ ಅಂದ್ರೆ ನಮ್ಮೆಲ್ಲರಿಗೂ ನೆನಪು ಬರೋದು ಹಾರ್ವೆಸ್ಟ್. ಸಾಮಾನ್ಯವಾಗಿ ಒಂದು ನಮ್ಮ ಮುಂದೆ ಟಕ್ ಅಂತ ಬರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ಆಗಿ ಹಾರ್ವೆಸ್ಟ್. ಬಟ್ ಅದನ್ನ ಯಾಕೆ ನಮಗೆ ಹೇಳ್ಕೊಡ್ತಾ ಇದ್ದಾರೆ? ನಮಗೂ ಸುಗ್ಗಿಯ ಕಾಲಕ್ಕೂ, ನೂತನ ಸೃಷ್ಟಿಗಳಾದ ದೇವರ ಮಕ್ಕಳಿಗೂ ಈ ಸುಗ್ಗಿಯ ಕಾಲ ಅನ್ನೋ ವಿಷಯಕ್ಕೆ ಏನ್ ಸಂಬಂಧವಿದೆ ಅಲ್ವಾ? ಅದರ ಒಂದು ಸ್ಥಳ ಕೂಡ ವಿಶೇಷಿತವಾಗಿದೆ ಅನ್ನಂತ ನಾವು ಮೊದಲನೇ ಒಂದು ಭಾಗದಲ್ಲಿ ಮಾತಾಡ್ತಾ ಇದ್ದೆ. ಏನಕ್ಕೆ ಆ ಸುಗ್ಗಿಯ ಕಾಲದ ಕುರಿತಾಗಿ ನಾವು ತಿಳ್ಕೊಬೇಕು, ಮತ್ತೆ ಅದರ ಉದ್ದೇಶ ಏನಿದೆ, ಅದರ ಪ್ರಾಧಾನ್ಯತೆ ಏನಿದೆ, ಅದರ ಅವಶ್ಯಕತೆ ಏನಿದೆ, ಈಗಿನ ಕಾಲದಲ್ಲಿ ಅದು ಮಾಡ್ಬೇಕಾಗಿರುವಂತ ಕೆಲಸಗಳೇನಿದೆ. ಅದು ಮಾತ್ರವಲ್ಲದೆ ಈ ಸುಗ್ಗಿಯ ಕಾಲದ ಕುರಿತಾಗಿರುವಂತ ಕಾಲ ಪ್ರವಾದನೆಗಳು, ಅಂದ್ರೆ ಈ ಸುಗ್ಗಿ ಅನ್ನೋಂತ ಒಂದು ಸಮಯನ ದೇವರು ಮೊದಲೇ ನಿಗದಿಪಡಿಸಿ ಅದು ಈ ಸಮಯದಲ್ಲೇ ನಡಿಬೇಕು, ಈ ಸಮಯದಲ್ಲೇ ಈ ಸುಗ್ಗಿ ಕಾರ್ಯ ನಡಿಬೇಕಂದ್ಬಿಟ್ಟು ದೇವರು ಮುಂತಿಳಿಸಿದಂತ ಪ್ರವಾದನೆಗಳ ವಾಕ್ಯಗಳು ಏನೆಲ್ಲ ಹೇಳ್ತಾ ಇದೆ, ಈ ಎಲ್ಲಾ ಪ್ರವಾದಗಳನ್ನ ಒಟ್ಟಿಗೆ ಸೇರಿಸಿ ಕನೆಕ್ಟ್ ಮಾಡಿ ಈ ಸುಗ್ಗಿಯ ಕಾಲಕ್ಕೆ ಸಂಬಂಧಪಟ್ಟಂತ ಎಲ್ಲ ಪ್ರವಾದ ಹುಡುಕಿ ಹೋದಾಗ ಆ ಸುಗ್ಗಿಯ ಕಾಲವನ್ನ ಎಷ್ಟು ಮಟ್ಟಿಗೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬಹುದು. ಅದು ಮಾತ್ರವಲ್ಲ, ಈ ಸುಗ್ಗಿಯ ಕಾಲಕ್ಕೂ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆಗೆ ಇರುವಂತ ಸಂಬಂಧಗಳೇನು, ಅದನ್ನ ಹೇಗೆ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಸುಗ್ಗಿಯ ಕಾಲ ಒಂದಿದ್ರೆ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆ ಅದಕ್ಕೆ ಹೇಗೆ ಕನೆಕ್ಟ್ ಆಗ್ತಿದೆ? ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಒಂದು ಭಾಗವಾಗಿ ಸುಗ್ಗಿಯ ಕಾಲವಿದೆಯಾ, ಇಲ್ಲ ಸುಗ್ಗಿಯ ಕಾಲ ನಂತರ ಯೇಸು ಕ್ರಿಸ್ತನ ಬರುವಿಕೆ ಇದೆಯಾ ಅನ್ನುವಂತ ವಿಷಯಗಳನ್ನ ಸಾಕ್ಷ್ಯಾಧಾರವಾಗಿ ಸಮಂಜಸವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ವಿಷಯ. ಕೊನೆಯದಾಗಿ ಈ ಪಾಠದ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಒಂದು ಪಾಯಿಂಟ್ ಏನ್ ಗೊತ್ತಾ? ಈ ಕೊನೆ ಪಾಯಿಂಟ್ ಗಮನಿಸ್ಬೇಕು. ಆತನ ಸಂತೋಷದಲ್ಲಿ ನಾವು ಪ್ರವೇಶ ಮಾಡುವಂತ ಒಂದು ಅವಕಾಶ.
ಇನ್ನೂ ಇದೆ. ಅದು ಹೇಗಿದೆ? ಮತ್ತೆ ಆ ಸಂತೋಷ ಏನು? ಅದು ನಮ್ಮ ಕೈಯಲ್ಲಿದ್ಯಾ? ಅಲ್ಲ, ನಮ್ಮ ಕೈಯಲ್ಲಿ ಬೇಡ, ನನ್ನ ಕೈಯಲ್ಲಿದ್ಯಾ? ಅದೇ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆ ಸಂತೋಷದಲ್ಲಿ ಪ್ರವೇಶ ಮಾಡುವಂತ ಒಂದು ಅವಕಾಶ ಇನ್ನೂ ಕೂಡ ನನ್ನ ಮುಂದೆ ಇದೆಯಾ ಅನ್ನೋದು ಪ್ರತಿಯೊಬ್ಬ ದೇವರ ಮಕ್ಕಳು ತಿಳ್ಕೊಬೇಕಾದಂತ ವಿಷಯ. ಇದೆಲ್ಲ ವಿಷಯಗಳನ್ನ ಈ ಒಂದು ಪಾಠದಲ್ಲಿ, ಇವತ್ತಿನ ಪಾಠದಲ್ಲಿ ನಾವು ನೋಡಕ್ ಹೋಗ್ತಿದ್ವಿ. ಸೊ ಹಾಗೆ ಪಾಠವನ್ನ ಮುಂದುವರ್ಸೋಣ. ಸ್ಟಾರ್ಟ್ ಮಾಡಿ. ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ. ಮತ್ತಾಯ 13:39. ಶ್ರದ್ಧೆ ಉಳ್ಳ ವಿದ್ಯಾರ್ಥಿಯು ಯುಗದ ಸಮಾಪ್ತಿ ಎಂದು ನಿಶ್ಚಯಿಸಿರುವಂತಹ ಕಾಲವನ್ನು ಸೂಕ್ತವಾಗಿ ಹೆಸರಿಸಲಾಗಿದೆಯೋ ಎಂಬುದನ್ನು ಗಮನಿಸಿರುತ್ತಾನೆ. ಯಾಕೆಂದರೆ ಅದರಲ್ಲಿ ಸುವಾರ್ಥ ಯುಗವು ಮುಕ್ತಾಯಗೊಳ್ಳುವುದು ಮಾತ್ರವಲ್ಲ, ಆದರೆ ಈ ಯುಗದ ಕೊನೆಗಾಣಿಕೆಗೆ ಸಂಬಂಧಿಸಿದ ಎಲ್ಲಾ ಪ್ರವಾದನೆಗಳು ಅವುಗಳ ಕೈಗೂಡುವಿಕೆಗಳನ್ನು ತಲುಪುತ್ತವೆ. ಅದೇ ವರ್ಗದ ಓದುಗರು ಆ 115 ವರ್ಷಗಳ ಕಡೆಯ 40 ವರ್ಷಗಳನ್ನು 1874ರಿಂದ 1914ರವರೆಗೆ ಅಂತ್ಯಕಾಲ ಅಥವಾ ಸುಗ್ಗಿಯ ಕಾಲ ಎಂದು ಕರೆಯುತ್ತಾರೆಂಬುದನ್ನು ಗಮನಿಸಿರುತ್ತಾರೆ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ನೋಡ್ರಿ, ಅದನ್ನೇ ಬ್ರದರ್ ಸ್ಟಾರ್ಟಿಂಗ್ ಎಲ್ಲ ಅದನ್ನ ಮಾತಾಡಿದ್ರೆ, ಶ್ರದ್ಧೆಯುಳ್ಳ ವಿದ್ಯಾರ್ಥಿಯು. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ವಿ. ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಎಜುಕೇಶನ್ ಇದೆ, ಎಷ್ಟೋ ಒಂದು ಯೂನಿವರ್ಸಿಟಿ ಇದೆ, ಎಷ್ಟೋ ಜನರು ತುಂಬಾ ಉನ್ನತವಾದಂತ ವಿದ್ಯಾಭ್ಯಾಸವನ್ನ, ವ್ಯಾಸಂಗವನ್ನ ಮಾಡುವರಾಗಿದ್ದಾರೆ. ಅತಿ ಶ್ರೇಷ್ಠವಾದಂತ ಒಂದು ಎಜುಕೇಶನ್ ಇವತ್ತು ಓದ್ತಾ ಇದ್ರೆ, ಆದ್ರೆ ದೇವರ ದೃಷ್ಟಿಯಲ್ಲಿ ತುಂಬಾ ವಿಶೇಷವಾದದ್ದು ಯಾವ್ದಪ್ಪ ಅಂದ್ರೆ, ದೇವರ ಮಕ್ಕಳು ಒಂದು ವಿದ್ಯಾರ್ಥಿಯ ಸ್ಥಾನದಲ್ಲಿ ತಂದೆಯಾದ ದೇವರು ಈ ಕಾಲದಲ್ಲಿ ಪ್ರಕಟಣೆ ಮಾಡಿದಂತ ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ತಮ್ಮನ್ನ ತಗ್ಗಿಸಿ ಆತನ ಮಾತುಗಳನ್ನ ಕೇಳೋದಕ್ಕೆ ಸಿದ್ಧರಾಗಿರುವಂತ ಒಂದು ಗುಂಪು ಇದೆಯಲ್ಲ, ಸತ್ಯವೇದ ವಿದ್ಯಾರ್ಥಿಗಳಂತ ನಾವು ಕರಿತಾ ಇದ್ದೀವಿ. ಆ ಸತ್ಯವೇದಕ್ಕೆ ಕಿವಿಗೊಡುವಂತ ವಿದ್ಯಾರ್ಥಿಗಳಾಗಿದೀವಲ್ಲ, ಆ ಕಿವಿಗೊಡುವಂತ ವಿದ್ಯಾರ್ಥಿಗಳು ನಾವಿರೋದೇ ತುಂಬಾ ಶ್ರೇಷ್ಠತೆ. ಆದ್ರೆ ಅದರಲ್ಲೂ ಶ್ರದ್ಧೆ ಅನ್ನೋದು ತುಂಬಾ ಮುಖ್ಯವಾದಂತ ಒಂದು ವಿಷಯ. ಯಾಕೆ ಅಂದ್ರೆ, ಈ ಅಂತ್ಯಕಾಲದ ವಿಷಯಗಳನ್ನ ನಾವು ಸ್ಟಡಿ ಮಾಡಿದ್ದಾದ್ರೆ, ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ದೇವ್ರು ಏನ್ ಹೇಳ್ತಾ ಇದ್ರಂತ ಆ ವಿದ್ಯಾರ್ಥಿ ಗಮನಿಸದೇ ಇರಲ್ಲ. ನಾನು ಅಂತ್ಯಕಾಲದಿದ್ದೀನಂದ್ರೆ ಅದರ ಒಂದು ಪ್ರಾಮುಖ್ಯತೆ ಮತ್ತು ಅದರಲ್ಲಿ ಈ ಸುಗ್ಗಿಯ ಕಾಲದ ಸಂಬಂಧಪಟ್ಟಂತ ವಿಷಯಗಳು ಏನಂತ ಒಂದು ವಿಷಯವನ್ನ ಆ ವಿದ್ಯಾರ್ಥಿ ಓದದೇ ಇರಲ್ಲ. ವಿಶೇಷವಾಗಿ ಯುಗದ ಸಮಾಪ್ತಿ ಅನ್ನೋಂಥ ವಿಷಯ ತಗೊಂಡಾಗ ಅಲ್ವಾ, ಯುಗದ ಸಮಾಪ್ತಿ ಅಂತ ವಿಷಯ ತಗೊಂಡಾಗ ನಾವೆಲ್ಲರೂ ಯುಗದ ಸಮಾಪ್ತಿಯಲ್ಲಿ ನಡೆಯುವಂತ ಮುಖ್ಯವಾದಂತ ಭಾಗ ಏನು ಅನ್ನೋದನ್ನ ದೇವ್ರ ಮಕ್ಕಳು ಓದ್ದೇ ಇರಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರವಾಗಿ ಸುವಾರ್ಥ ಯುಗ ಅನ್ನೋದು ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ, ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಆ ಪಂಚಶತಮ ದಿನದಿಂದ ಆರಂಭವಾದಂತ ಆ ಒಂದು ಸಭೆಯ ಕರೆಯುವಿಕೆ, ಸಭೆಯ ಆಯ್ಕೆ ಮಾಡಿಕೊಳ್ಳುವಂತ ಒಂದು ಕೆಲಸವು ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ಮುಕ್ತಾಯವಾಗುತ್ತೆ. ಆ ಮುಕ್ತಾಯವಾದಂತ ಆ ಭಾಗವೇ ಸುಗ್ಗಿಯ ಕಾಲವಾಗಿದೆ. ಹಾಗಿರ್ಬೇಕಾದ್ರೆ ಆ ಸುಗ್ಗಿಯ ಕಾಲ ಯಾವಾಗ ನಡೆಯುತ್ತೆ, ಯಾವ ಸಮಯದಲ್ಲಿ ನಡೆಯುತ್ತೆ ಅನ್ನುವಂತ ವಿಷಯವನ್ನ ಖಂಡಿತವಾಗ್ಲೂ ದೇವ್ರ ಮಕ್ಕಳು ಅದನ್ನ ಗಮನಿಸಲೇಬೇಕಾಗಿದೆ. ಯಾಕೆ ಗಮನಿಸಲೇಬೇಕಾಗಿದೆ? ಯಾಕೆ ನಾವು ತಿಳ್ಕೊಬೇಕಾಗಿದೆ? ಯಾಕೆ ಅಂದ್ರೆ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ಇದು ತುಂಬಾ ಮುಖ್ಯವಾದಂತ ವಿಷಯ. ಆ ಸುಗ್ಗಿ ಲೋಕದಲ್ಲಿ ಎಲ್ಲೋ ಒಂದ್ ಕಟ್ಟ ಕಡೆಯಲ್ಲಿ ನಡೀತಾ ಇರೋಂಥ ಸುಗ್ಗಿ ಅಲ್ಲ, ಯಾವುದೋ ಮೂಲೆಯಲ್ಲಿ ಮಾಡುವಂತ ವ್ಯವಸಾಯದ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗಿ ನಾವು ಆ ಗೋಧಿಗಳಾಗಿ ಮಾರ್ಪಟ್ಟು ಆ ಒಂದು ಕಣಜದಲ್ಲಿ ಸೇರುವಂತ ಒಂದು ವಿಶೇಷವಾದಂತ ಅವಕಾಶದ ಭಾಗ ಇನ್ನೂ ಉಳಿದಿದ್ಯಾ ಇಲ್ವಾ ಅನ್ನೋ ವಿಷಯವನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಅದು ನಮಗೆ ಸಂಬಂಧಪಟ್ಟಂತ ವಿಷಯ. ಹಾಗಿರ್ಬೇಕಾದ್ರೆ ಈ ಸ್ವಾರ್ಥ ಯುಗದ ಮುಕ್ತಾಯ ಕೂಡ, ಸುವಾರ್ಥ ಯುಗದ ಮುಕ್ತಾಯ ಮತ್ತೆ ಈ ಸುಗ್ಗಿಯ ಕಾಲ ತುಂಬಾ ಮುಖ್ಯವಾದಂತ ವಿಷಯ. ಸುವಾರ್ಥ ಯುಗದ ಮುಕ್ತಾಯ ಹೇಗೆ ಮುಕ್ತಾಯವಾಗುತ್ತಂದ್ರೆ ಆ ಸುಗ್ಗಿಯಿಂದ ಮುಕ್ತಾಯವಾಗುತ್ತೆ. ಸುಗ್ಗಿ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ದೇವರು, ಒಂದು ಜನರನ್ನ ಆಯ್ಕೆ ಮಾಡಿ ಅವ್ರನ್ನ ಕಂಪ್ಲೀಟ್ ಮಾಡೋದ್ ಮೂಲಕ, ಅಂದ್ರೆ ಸಭೆಯನ್ನ ಅಂತ್ಯ ಮಾಡೋದ್ ಮೂಲಕ ಅದು ಮುಕ್ತಾಯವಾಗುತ್ತೆ. ಅದಾದ ನಂತರ ಆ ಸುಗ್ಗಿ ಏನಿರಲ್ಲ, ಸುಗ್ಗಿ ಇರ್ಬೋದು, ಬೇರೆ ಸುಗ್ಗಿ, ಆದ್ರೆ ಈ ಸುಗ್ಗಿ ಇರಲ್ಲ. ಇಲ್ಲಿ ಮಾತಾಡತಂತ ಸುಗ್ಗಿ ಏನಪ್ಪಾ ಅಂದ್ರೆ ಸಭೆಯ, ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಆ ಚಿಕ್ಕ ಹಿಂಡು 1,44,000 ಜನರ ಒಂದು ಅಂತ್ಯ ವಿಷಯವನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ದೇವ್ರ ಮಕ್ಕಳು ಇಲ್ಲಿ ಗಮನಿಸ್ಬೇಕಾದ್ರೆ ಒಂದು ಪಾಯಿಂಟ್ ನ ಮಾತಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಈ 115 ವರ್ಷಗಳ ಕಡೆಯ ಅನ್ನೋಂಥ ಟಾಪಿಕ್. ಏನಿದು 115 ವರ್ಷ? ಏನಿದು 115 ವರ್ಷ?
ಏನಾದ್ರು ಯಾರಿಗಾದ್ರೂ ಏನಾದ್ರು ಐಡಿಯಾ ಇದೆಯಾ? ನೂರ 15 ವರ್ಷನಾ ಬ್ರದರ್? ಯಾಕೆ ಇಲ್ಲಿ ಮಾತಾಡ್ತೀರ ಅಂತ ಏನಾದ್ರು ಐಡಿಯಾ ಇದೆಯಾ? ಓಕೆ, ನೋಡಿ 115 ವರ್ಷ ಅನ್ನೋದೇನಪ್ಪಾ ಅಂದ್ರೆ 1799 1914ರಲ್ಲಿ 1799 ಮೈನಸ್ ಮಾಡಿದ್ರೆ 115 ವರ್ಷಗಳು ಬರುತ್ತೆ. ಸರಿ, ಯಾಕೆ ಈ 115 ವರ್ಷನ ಇಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರೂ ಗೊತ್ತಿರೋ ಪ್ರಕಾರವಾಗಿ ನಾವು ನೋಡಿದಂತ ಪಾಠದಲ್ಲಿ ಇಲ್ಲಿವರೆಗೆ ನಾವು ನೋಡ್ಕೊಂಡ್ ಬಂದ್ವಲ್ಲ ನಮ್ಮ ಅಧ್ಯಾಯಗಳಲ್ಲಿ, ಅಲ್ಲಿ ಆ ಅಂತಿಮ ಸಮಯ ಅನ್ನುವಂತ ಒಂದು ಚಾಪ್ಟರ್ನ ಓದಿದ್ವಿ. 2ನೇ ಅಧ್ಯಾಯ, ಸಿದ್ಧತೆಯ ದಿನ. ಆ ಅಂತಿಮ ಸಮಯ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಯ್ತಂದ್ರೆ 1799ರಿಂದ 1914ರವರೆಗೆ. ಈ ಟೈಮ್ ಅಂದ್ರೆ ಆಂಟಿಕ್ರೈಸ್ಟ್ ಪೀರಿಯಡ್ ಮುಗಿದು ಹಲವಾರು ವಿಷಯಗಳು ನಡಬೇಕಾದಂತ ಒಂದು ಸಮಯ. ಈ ಭಾಗ ಪರಿಶುದ್ಧ ಸ್ಥಳವನ್ನ ಶುದ್ಧೀಕರಿಸಿದ ಕೆಲಸವನ್ನ ನೋಡಿದ್ವಿ. ದೇವರ ರಾಜ್ಯವನ್ನ ಸ್ಥಾಪನೆ ಮಾಡುವಂತ ವಿಷಯವನ್ನ ನೋಡಿದ್ವಿ 3ನೇ ಅಧ್ಯಾಯದಲ್ಲಿ. 4ನೇ ಅಧ್ಯಾಯದಲ್ಲಿ ಅದು ಪರಿಶುದ್ಧ ಆಲಯದ ಶುದ್ಧೀಕರಣಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ನೋಡಿದ್ವಿ. 2ನೇ ಅಧ್ಯಾಯದ ಸಿದ್ಧತೆಯ ದಿನ ನೋಡಿದ್ವಿ. ಬಟ್ ಇಲ್ಲಿ ಏನ್ ನೋಡಕ್ ಹೋಗ್ತೀವಿ ಅಂದ್ರೆ ಅದ್ರೊಡನೆ ಸುಗ್ಗಿಯ ಕೆಲಸನೂ ಇದೆ ಅನ್ನುವಂತ ವಿಷಯವನ್ನ ಇಲ್ಲಿ ನೋಡಕ್ ಹೋಗ್ತಾ ಇದ್ವಿ. ಬಹುಶಃ ಇಲ್ಲಿ ಬ್ರದರ್ ಮಾತಾಡ್ಬೇಕಾದ್ರೆ 1874ರಿಂದ 1914ರವರೆಗೆ ಇರುವಂತ ಒಂದು ಸಮಯವನ್ನು ಅಲ್ಲಿ ಕೊಡ್ತಾ ಇದ್ದಾರೆ. 1874ರಿಂದ 1914ರವರೆಗೆ 40 ವರ್ಷಗಳು ಇದೆಯಲ್ಲ, ಇದು ಸುಗ್ಗಿಯ ಕಾಲವಾಗಿರುತ್ತೆ ಎಂಬುದನ್ನ ಇಲ್ಲಿ ಏನ್ ಮಾಡ್ತಿದ್ರೆ ಮಾತಾಡ್ತಾರೆ. ನೋಡಿ, ಈ ಸಿದ್ಧತೆ ದಿನ 115 ವರ್ಷಗಳನ್ನ ಅಲ್ಲಿ ತಗೊಂಡಾಗ ಅದರಲ್ಲಿ 40 ವರ್ಷಗಳು ಸುಗ್ಗಿಯ ಕಾಲವಾಗಿರುತ್ತೆ ಅನ್ನೋಂಥ ವಿಷಯವನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನಮಗೊಂದು ಪ್ರಶ್ನೆ ಬರ್ಬೋದು, 1874ರಿಂದ 1914 ಈ ಸುಗ್ಗಿಯ ಕಾಲ ಅಂತ ಆಗಿದ್ರೆ, ಸುಗ್ಗಿ ಅಲ್ಲಿಗೆ ಮುಕ್ತಾಯವಾಗಿದ್ರೆ ಖಂಡಿತವಾಗ್ಲೂ ಸಭೆ ಕೂಡ ಏನಾಗಿರ್ಬೇಕು? ಮುಕ್ತಾಯವಾಗಿರ್ಬೇಕು. ಸಭೆ ಕೂಡ ಅಂತ್ಯವಾಗಿರ್ಬೇಕು. ಹೌದು, 1,44,000 ಜನ ಕೂಡ ಅಲ್ಲಿಗೆ ಅಂತ್ಯವಾಗಿರ್ಬೇಕು. ಯಾಕಂದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ರು ಸುಗ್ಗಿಯ ಕಾಲ ಅಷ್ಟೇ ಅನ್ಬಿಟ್ರು. ನಾವ್ ಎಷ್ಟು ವರ್ಷಗಳನ್ನ ದಾಟಿ ಬಂದಿದೀವಿ? 1914ರಿಂದ 2025 ಬಂದಿದೀವಿ. ಈಗ ಎಷ್ಟು ವರ್ಷ ಆಯ್ತು? 11 ವರ್ಷ ಆಯ್ತು. ಕರೆಕ್ಟ್ ಅಲ್ವಾ? ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ 7ನೇ ದೂತರಾದಂತ ಸಹೋದರ ರಸಲ್ ಅವರು ಸಭೆ 1914ರಲ್ಲಿ ಅಂತ್ಯವಾಗುವುದಕ್ಕೆ ಹಲವಾರು ಕಾರಣಗಳಿದೆ ಅನ್ನುವಂತ ವಿಷಯವನ್ನ ಹೇಳಿದ್ರು ಕೂಡ ಅಲ್ಲಿ ಸಭೆ ಅಂತ್ಯ ಆಗ್ಲಿಲ್ಲ ಅಲ್ವಾ? ಯಾಕೆ ಅನ್ನುವಂತ ವಿಷಯವನ್ನ ನೋಡ್ಕೊಂಡು ಹೋಗೋಣ. ನಿಮ್ಗೆ ಏನೋ ಬೇರೆ ಇನ್ನೂ ಪ್ರಶ್ನೆಗಳು ಬಂದಾಗ ಕೂಡ ಅದನ್ನ ನಾನು ಸಬ್ಜೆಕ್ಟ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಮುಂದುವರ್ಸ ಓದಿ. ಈ ಸಂಕ್ಷಿಪ್ತ ಅವಧಿಯು ಸಮಗ್ರ ಯುಗದಲ್ಲಿನ ಅನೇಕ ಮಹತ್ವದ ಘಟನೆಗಳುಳ್ಳ ಕಾಲವಾಗಿದೆ. ಯಾಕೆಂದರೆ ಅದರಲ್ಲಿ ಯುಗದ ಎಲ್ಲಾ ಫಲಗಳನ್ನು ಶೇಖರಿಸಿಕೊಳ್ಳಬೇಕು ಮತ್ತು ಅವುಗಳ ನಿರ್ವಹಣೆ ಮಾಡಬೇಕು ಮತ್ತು ಅದರ ಹೊಲ ಅಂದರೆ ಈ ಲೋಕ, ಮತ್ತಾಯ 13:38 ಸ್ವಚ್ಛಗೊಳಿಸಬೇಕು, ಉಳಬೇಕು, ಅದನ್ನು ಬೇರೊಂದು ಬಿತ್ತನೆಗೆ ಸಿದ್ಧಪಡಿಸಬೇಕು ಮತ್ತು ಅದರ ಕೊಯ್ಲು ಕಾಲ. ಹೀಗೆ ಇದು ಸಹಸ್ರಮಾನ ಯುಗವಾಗಿದೆ. ಈ ಸುಗ್ಗಿ ಕಾಲದ ಅತಿ ಮಹತ್ವದ ಘಟನೆಗಳು ಅತಿ ವಿರಳವಾಗಿ ಅಂದಾಜಿಸಲಾಗಿದೆ. ಆದಾಗ್ಯೂ ಅಂಗೀಕೃತವಲ್ಲದ ಪಾರುಪತ್ಯಗಳು ತಮಗೆ ನೇಮಕವಾದ ಕಾರ್ಯಗಳನ್ನು ನೆರವೇರಿಸುವವರಾದರೂ ಅದರ ಪ್ರಾಬಲ್ಯವು ಈ ಲೋಕದವರಿಗೆ ಅರಿವಿಲ್ಲ. ನಿಜವಾಗಿಯೂ ಇದು ಕ್ರೈಸ್ತ ಸಭೆಯ ಸುಗ್ಗಿಯೇ ಹೊರತು ಸಮಸ್ತ ಲೋಕದ ಸುಗ್ಗಿ ಅಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು. ಅದು ಮಹಮ್ಮದೀಯರ ಮೇಲಾಗಲಿ, ಬ್ರಾಹ್ಮಣರ ಮೇಲಾಗಲಿ, ಬೌದ್ಧ ಮತ್ತು ಇನ್ನಿತರ ಯಾವ ಧರ್ಮದವರ ಮೇಲಾಗಲಿ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಆದರೆ ಕೇವಲ ನಿಜವಾದ ಕ್ರೈಸ್ತ ಸಭೆ ಮೇಲೆ ಮಾತ್ರ. ಹೀಗಾಗಿ ಹೆಚ್ಚು ಕಡಿಮೆ ಅದರೊಂದಿಗೆ ಕ್ರೈಸ್ತ ಸಾಮ್ರಾಜ್ಯದೊಂದಿಗೆ ಸಂಯೋಜಿತವಾಗಿದೆ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ ಈ ವಿಷಯವನ್ನ ನಾವು ಸ್ವಲ್ಪ ಗಮನದಲ್ಲಿ ನೋಡಿದಾಗ ಈ ಪಾಯಿಂಟ್ ಇಲ್ಲಿ ಮಾತಾಡ್ಬೇಕಾದ್ರೆ ಈ ಯುಗದ ಸಮಾಪ್ತಿ ಇಲ್ಲವೇ ಈ ಸುಗ್ಗಿಯ ಕಾಲದ ವಿಷಯ ಮಾತಾಡ್ಬೇಕಾದ್ರೆ ಇಲ್ಲಿ ಹಲವಾರು ಘಟನೆಗಳು ನಡಿಬೇಕಾಗಿದೆ. ಆ ಘಟನೆಗಳನ್ನ ದೇವ್ರ ಮಕ್ಕಳು ಗಮನಿಸಬೇಕಾಗಿದೆ. ಬಹುಶಃ ಈ ಸಮಯವನ್ನ ತಗೊಂಡಾಗ, ಈ ಸಮಯ ಅಂದ್ರೆ ಏನೋ ನಾವು ನೋಡಿ, ಮೊದ್ಲಿಂದ ಅದನ್ನೇ ಹೇಳ್ತಾ ಇದೀನಿ. ಆ ಪಾಯಿಂಟ್ ನ ಈ ಚಾಪ್ಟರ್ ಅಲ್ಲಿ ಈ ಪಾಠದ ಪೂರ್ತಿ ಅದನ್ನ ನೆನ್ಪಿಟ್ಕೊಳ್ಳಿ. 1874ರಿಂದ 1914 40 ವರ್ಷಗಳ ಸಮಯ. ಈ ಸಮಯಾವಧಿಯಲ್ಲಿ
ಹಲವಾರು ವಿಷಯಗಳು ಸತ್ಯವೇದದಲ್ಲಿರುವಂತ ಪ್ರವಾದನೆಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯ ನಡಿಬೇಕು. ನಾವು ಅದನ್ನ ಕೂಡ ಏನ್ ಮಾಡ್ಬೇಕು, ಗಮನಿಸ್ಬೇಕು. ಬಟ್ ಇಲ್ಲಿ ಸುಗ್ಗಿಯ ಕಾಲ ಅಂತ ಒಂದು ಟಾಪಿಕ್ ನ ತಗೊಂಡಾಗ, ಸುಗ್ಗಿಯ ಕಾಲ ಅಂತ ಒಂದು ವಿಷಯಕ್ಕೆ ತಗೊಂಡಾಗ, ನಾವು ಅಲ್ಲಿ ಇಲ್ಲಿ ಹೋಗದೆ ಆ ಸುಗ್ಗಿಗೆ ಸಂಬಂಧಪಟ್ಟಂತ ವಿಷಯವನ್ನ ನೋಡಿದಾಗ, ಹೌದು ಸುಗ್ಗಿಯ ಕಾಲದಲ್ಲಿ ಸಾಮಾನ್ಯವಾಗಿ ಏನ್ ನಡೆಯುತ್ತೆ, ಒಂದು ಫಲವನ್ನ ಶೇಖರಣೆ ಮಾಡುವಂತ ಒಂದು ಕೆಲಸ ಏನಾಗುತ್ತೆ, ನಡೆಯುತ್ತೆ. ಯಾಕೆ ಈ ಫಲವನ್ನ ಶೇಖರಣೆ ಮಾಡ್ಬೇಕಂದ್ರೆ, ಆ ಸುಗ್ಗಿಯ ಕಾಲದಲ್ಲಿ ಆ ಫಲವನ್ನ ಶೇಖರಣೆ ಮಾಡದೆ ಹೋದ್ರೆ ಮುಂದೆ ಶೇಖರಣೆ ಮಾಡಕ್ ಆಗಲ್ಲ. ಒಂದ್ ವೇಳೆ ಆ ಪೈರು ಗೋಧಿ ಬೆಳೆದ್ ಬಂದಿದೆ, ಸುಗ್ಗಿಯ ಕಾಲ ಬಂದಿದೆ, ನಾನು ಈಗ ಮಾಡಲ್ಲಪ್ಪ, ಇನ್ನೊಂದು 6 ತಿಂಗಳು ಬಿಟ್ಟು ನಾನು ಗೋಧಿನ ಇದ್ ಮಾಡ್ತೀನಿ ಅಂತ ಹೇಳಕ್ಕಾಗುತ್ತಾ? ಆಗಲ್ಲ. ಯಾಕಂದ್ರೆ ಕಾಲದ ಪ್ರಕಾರವಾಗಿ ನ್ಯಾಚುರಲ್ ಆಗಿ ನಾವು ಮನುಷ್ಯರು ವ್ಯವಸಾಯ ಮಾಡ್ಬೇಕಾದ್ರೆ ನಮ್ಗ್ ಗೊತ್ತು ಅಲ್ವಾ, ಸೀಸನ್ ಹೆಂಗಿರುತ್ತಾ ಅದ್ರ ಪ್ರಕಾರ ಅದ್ರ ಫಲಗಳನ್ನ ಮಾಡಕ್ಕೆ ನಾವು ಸಿದ್ಧತೆ ಮಾಡ್ಬೇಕು. ಆ ಸುಗ್ಗಿಯ ಕಾಲದಲ್ಲಿ ಅದನ್ನ ಮಾಡ್ಬೇಕು. ಮುಖ್ಯವಾಗಿ ನೆಕ್ಸ್ಟ್ ಪ್ರಿಪರೇಷನ್ ಮಾಡ್ಬೇಕು ಈ ಭೂಮಿನ ಅಲ್ವಾ. ಅದನ್ನೇ ಮತ್ತೆಯ 13ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಹೇಳೋ ಪ್ರಕಾರವಾಗಿ ಏನ್ ಮಾಡಿದ್ರು, ಅದನ್ನ ಏನ್ ಮಾಡ ಸ್ವಚ್ಛಗೊಳಿಸಿ ನೆಲವನ್ನ ಹೂಳಿ ಏನ್ ಮಾಡ್ತಾರೆ, ಆ ಬಿತ್ತನೆ ಕೆಲಸವನ್ನ ಅಲ್ಲಿ ಮಾಡ್ತಾರೆ. ಹಾಗೆ ಈ ಸುಗ್ಗಿ ಕಾರ್ಯ ಮುಗಿದ್ರೆ ಮಾತ್ರ ನೆಕ್ಸ್ಟ್ ಕೆಲಸವನ್ನ ಮಾಡಕ್. ನೆಕ್ಸ್ಟ್ ಕೆಲಸ ಏನಪ್ಪಾ ಇದೆ ಅಂತ ನೋಡಿದ್ರೆ, ಮುಂದಿನ ಒಂದು ಏನಂತಾರೆ, ಅದನ್ನ ವ್ಯವಸಾಯ ಮಾಡ್ತಾರಲ್ವಾ, ಮುಂದಿನ ಒಂದು ಇದಕ್ಕೆ ಕೊಯ್ಲಿನ ಕಾಲಕ್ಕೆ ಏನಾಗ್ಬೇಕು, ಅದು ಸಿದ್ಧವಾಗ್ಬೇಕು ಅಲ್ವಾ. ಹಾಗಿರ್ಬೇಕಾದ್ರೆ ಮೊದಲನೇದಾಗಿ ದೇವ್ರ ಮಕ್ಕಳು ಮನಸ್ಸಲ್ಲಿ ಇಟ್ಕೋಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಈ ಸುಗ್ಗಿಯ ಕಾಲ ಯಾರಿಗೆ ಮಾತ್ರ ಸೀಮಿತವಾಗಿದೆ ಅಂದ್ರೆ, ಇದು ಲೋಕದವರಾಗ್ಲಿ, ಈ ಸುಗ್ಗಿಯ ಕಾಲ ಅನ್ನುವಂತ ಈ 40 ವರ್ಷ ಲೋಕದಲ್ಲಿ ಯಾವುದೇ ಚೇಂಜಸ್ ಆಗಿರಲ್ಲ. ಯಾವುದೇ ಧರ್ಮದವರಲ್ಲಿ ಯಾವುದೇ ಚೇಂಜಸ್ ಆಗಿರಲ್ಲ ಅಲ್ವಾ. ಇನ್ನು ಕ್ರೈಸ್ತರಿರ್ಬೋದು, ಮುಸಲ್ಮಾನರಿರ್ಬೋದು, ಹೆಸರು ಕ್ರೈಸ್ತರಿರ್ಬೋದು, ಇನ್ನು ಕೂಡ ನೋಡ್ಬೇಕಾದ್ರೆ ಎಲ್ಲಿ ನೋಡ್ಬೋದು ನಾವು, ನಮ್ಮ ಹಿಂದೂಸ್ ಅಲ್ಲಿ ಇರ್ಬೋದು, ಬ್ರಾಹ್ಮಣ್ಸ್ ಅಲ್ಲಿ ಇರ್ಬೋದು, ಇಲ್ಲೂ ಕೂಡ ಏನಾಗಲ್ಲ, ಯಾವುದೇ ಬದಲಾವಣೆ ಆಗಲ್ಲ. ಈ ಬೌದ್ಧ ಧರ್ಮ ಇರ್ಬೋದು, ಧಾರ್ಮಿಕ ವಿಷಯನ ತಗೊಂಡಾಗ ಅಲ್ಲೆಲ್ಲೂ ಬದಲಾವಣೆ ಆಗಲ್ಲ. ಬಟ್ ಮುಖ್ಯವಾಗಿ ಅದು ಎಲ್ಲಿ ಬದಲಾವಣೆ ಆಗುತ್ತಂದ್ರೆ, ನಿಜವಾಗ್ಲೂ ಇರುವಂತ ದೇವರ ಮಕ್ಕಳ ಮಧ್ಯದಲ್ಲಿ ಸುಗ್ಗಿ ಕಾರ್ಯ ಕೆಲಸಗಳು ಏನಾಗುತ್ತೆ, ನಡೆಯುತ್ತೆ. ಹಾಗೆ ಈ ಸುಗ್ಗಿ ಕಾರ್ಯ ನಡೆಯೋದ್ರಲ್ಲಿ ಯಾವುದೇ ಬದಲಾವಣೆ ಕಂಡು ಬರಲ್ಲ. ಈ ಸುಗ್ಗಿ ಕಾಲ ಅಂದಾಗ ನಾವು ಇದಕ್ ಮುಂಚೆ ನೋಡಿದ್ವಲ್ಲ, ಕಾಯ್ದಿರುವ ದಿನಗಳು ನೋಡಿದ್ವಿ, ಅದೆಲ್ಲ ಚರಿತ್ರೆಯಲ್ಲಿ ಬದಲಾವಣೆ ಆಯ್ತು. ಪೋಪೋಸಿ ಸಿಸ್ಟಮ್ ಅನ್ನ ನೋಡಿದ್ವಿ, ಚರಿತ್ರೆಯಲ್ಲಿ ಬದಲಾವಣೆ ಆಯ್ತು. ನೆಪೋಲಿಯನ್ ಬನಪಟ್ಟೆ ಚರಿತ್ರೆ ಸಂಬಂಧಪಟ್ಟಿದ್ದು ಅಲ್ವಾ, ವಿಲಿಯಂ ಮಿಲ್ಲರ್ ಇದೆಲ್ಲ ಚರಿತ್ರೆಯಲ್ಲಿ ಆಗಿರುವಂತ ವಿಷಯಗಳು ನೋಡ್ತೀವಿ. ಬಟ್ ಈ ಸುಗ್ಗಿಯ ಕಾಲದಲ್ಲಿ ಹಲವಾರು ಬದಲಾವಣೆಗಳು ಹೊರಡೆ ಕಾಣಿಸ್ಕೊಳ್ಳಲ್ಲ. ಬದಲಾಗಿ ಈ ಬದಲಾವಣೆ ಎಲ್ಲಿ ಕಾಣಿಸ್ಕೊಳ್ಳುತ್ತೆ, ದೇವರ ಮಕ್ಕಳ ಮಧ್ಯದಲ್ಲೇ ಏನಾಗುತ್ತೆ, ಕಾಣಿಸ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಈ ಸುಗ್ಗಿಯ ಕಾಲ ಮುಗಿದ ಮೇಲೆ ಮುಂದಿನ ಒಂದು ಸುಗ್ಗಿಯಕ್ಕೋಸ್ಕರ ಈ ಭೂಮಿ ಸಿದ್ಧತೆ ಮಾಡ್ಬೇಕಾಗಿದೆ. ಏನಪ್ಪಾ ಅದು ಮುಂದಿನ ಒಂದು ವಿಷಯ, ಮುಗೀತು. ನಾವು 3 ಸುಗ್ಗಿಗಳ ಪಾಠ ನೋಡಿದ್ವಲ್ಲ. ಯೇಸು ಕ್ರಿಸ್ತನ ಮೊದಲನೇ ಬರ್ಬೇಕಾದ್ರೆ ಯಹೂದ್ಯರಲ್ಲಿ ಆ ಸುಗ್ಗಿ ಕಾರ್ಯ ನಡೀತು. ಈ ಯುಗದ ಅಂತ್ಯದಲ್ಲಿ 2ನೇ ಸುಗ್ಗಿ ಕಾರ್ಯ ನಡೀತಾ ಇದೆ. ಇನ್ನು ಉಳಿದಿರೋದು ಎಷ್ಟನೇ ಸುಗ್ಗಿ, ಎಷ್ಟನೇ ಸುಗ್ಗಿ ಇದೆ ಇನ್ನ? ಇನ್ನೊಂದು ಉಳಿದಿದೆ. ಸುಗ್ಗಿ ಕಾರ್ಯ ಮಾಡುವಂತ ಸುಗ್ಗಿ. ಮತ್ತೆ ಈ ಭೂಮಿನ ಏನ್ ಮಾಡ್ಬೇಕು, ಮತ್ತೆ ಉಳಬೇಕು. ಏನದು ಉಳೋದು, ಅದ ಮುಂದೆ ಬರುತ್ತೆ ನೋಡೋಣ. ಮಹಾ ಸಂಕಟದ ದಿನ ಬರುತ್ತೆ. ಈ ಭೂಮಿನ ಮತ್ತೆ ಸ್ವಚ್ಛ ಮಾಡ್ಬೇಕು. ಸ್ವಚ್ಛ ಮಾಡಿ ಮುಂದಿನ ಒಂದು ವ್ಯವಸಾಯಕ್ಕೆ ಈ ಭೂಮಿನ ಏನ್ ಮಾಡ್ಬೇಕು, ಪ್ರಿಪೇರ್ ಮಾಡ್ಬೇಕು. ಅದರಿಂದ ಈ ಸುಗ್ಗಿ ಮುಖ್ಯವಾಗಿ ಕ್ರೈಸ್ತರ ಮೇಲೆ ಮಾತ್ರ ಏನಾಗುತ್ತೆ, ಪ್ರಭಾವ ಬೀರುತ್ತೆ. ಅದು ಕೂಡ ನಿಜವಾಗ್ಲೂ ಇರುವಂತ ದೇವರ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಬೇರೆ ಕೆಲವರಿಗೆ ಏನಾಗಲ್ಲ ಅಂದ್ರೆ, ಹಲವಾರು ಜನರಿಗೆ ಇಲ್ಲಾಗ್ತಿರುವಂತ ವಿಷಯದ ಬಗ್ಗೆ ಯಾವುದೇ ಒಂದು ಬದಲಾವಣೆ ಗೊತ್ತಾಗಿರಲ್ಲ, ಅದರ ಪ್ರಾಮುಖ್ಯತೆ ಗೊತ್ತಿರಲ್ಲ, ಏನ್ ನಡೀತಾ ಇದೆ ಅಂತ ಗೊತ್ತಾಗಲ್ಲ ಅಲ್ವಾ. ಯಾಕಂದ್ರೆ ಅದು ಅವ್ರ ಮಧ್ಯದಲ್ಲಿ ನಡೀತಾ ಇಲ್ಲ ಕ್ರಿಸ್ತನ ಪ್ರೀತಿ ಸಂಸಾರ. ಹಾಗೆ ನೋಡ್ಬೇಕಾದ್ರೆ ಈ ಪಾಠದಲ್ಲಿ ದೇವರ ಮಕ್ಕಳಾದ ನಮಗೆ ತುಂಬಾ ವಿಶೇಷವಾದಂತ ವಿಷಯ ಇದೆ. ಏನಿದೆ ನೋಡೋಣ, ಕಂಟಿನ್ಯೂ ಮಾಡಿ. ಆದರೆ ಅದೇ ಓದ್ತಿದ್ರು ಮನೆಯವರು. ಹೋದ್ರಿ ಯಾರದು ಪರವಾಗಿಲ್ಲ. ಆದರೆ ಪ್ರಪಂಚದವರು ಈ ಸಮಗ್ರ ಅವಧಿಯಲ್ಲಿ ಸುಗ್ಗಿಯ ಗುಣಲಕ್ಷಣಗಳ ಬಗ್ಗೆ ಸಂಪೂರ್ಣವಾಗಿ ಅರಿವಿಲ್ಲದೆ ಇರುವಾಗಲೂ ಅದರ ಅಪರೂಪವಾದ ಸಂಗತಿಗಳ ಪರಿಣಾಮವನ್ನು ಕುರಿತು ಭಯದಿಂದಲೂ ಭೀತಿಯಿಂದಲೂ ಕೂಡಿದವರಾಗಿದ್ದಾರೆ. ಯೆಶಾಯ 28:21. ಈಗ ಜೀವಿಸುತ್ತಿರುವ ಪ್ರತಿಷ್ಠೆಗೊಂಡು ಅನುಯಾಯಿಗಳುಳ್ಳ ಕರ್ತನ ಚಿಕ್ಕ ಹಿಂಡು ಹೆಚ್ಚಿನ ಜ್ಞಾನೋದಯದ ಸಂತೋಷವನ್ನು ಅವರ ಪೂರ್ವಸೂಚಕರಿಗೆ ಯಾವಾಗಲೂ ಇರದಿದ್ದ ಸೌಕರ್ಯಕ್ಕಿಂತ ಹೆಚ್ಚಾಗಿ ಅನುಭವಿಸುತ್ತಾರೆ. ಈ ಅವಧಿಯಲ್ಲಿ ಪ್ರವಾದನ ಸಾಕ್ಷಿಗಳ ಎಲ್ಲಾ ಕಿರಣಗಳು ಒಂದು ಭವ್ಯವಾದ ತೇಜಕೇಂದ್ರವನ್ನು ತಲುಪಿ ವಿಶ್ವಾಸಿಗಳ ಕಣ್ಣಲ್ಲಿ ದೇವರ ಯೋಜನೆಯನ್ನು
ಅದರ ಅಭಿವೃದ್ಧಿ ಹಿಂದಿನ ಮತ್ತು ಮುಂದಿನ ಭವಿಷ್ಯಗಳೊಂದಿಗೆ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಥ್ಯಾಂಕ್ ಯು ಬ್ರದರ್. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡಿ ಈ ಒಂದು ಕಾಲವನ್ನು ತಗೊಂಡಾಗ ನಾವು ಮೊದಲೇ ನೋಡಿದ್ವಿ, ಇದು ಸಭೆಗೆ ಸಂಬಂಧಪಟ್ಟಂತ ಒಂದು ಟಾಪಿಕ್ ಅಂತ ನೋಡಿದಾಗ ಸಭೆಗೆ ಸಂಬಂಧಪಟ್ಟಂತ ಒಂದು ವಿಷಯ. ಆದ್ರಿಂದ ಇನ್ನು ದೇವ್ರ ಮಕ್ಕಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾದ್ರೆ ದೇವರ ಮಕ್ಕಳಾಗಿರುವಂತ ನೂತನ ಸೃಷ್ಟಿಗಳು ಆತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟವರು. ನಮ್ಮಲ್ಲಿ ನಡ್ತಿರುವಂತ ಆತ್ಮಿಕ ಬದಲಾವಣೆನ ಈ ಲೋಕ ಯಾವತ್ತೂ ಕಂಡಿಲ್ಲ, ಕಾಣಿಸ್ತಾ ಇಲ್ಲ, ಕಾಣಕ್ಕೂ ಸಾಧ್ಯತೆ ಇಲ್ಲ ಅಂತ ನಮ್ಮೆಲ್ಲರೂ ಗೊತ್ತಿದೆ. ನಮ್ಮಲ್ಲಿ ಆಗ್ತಿರುವಂತ ಬದಲಾವಣೆ ಎಕ್ಸಾಂಪಲ್ ಹೇಳಕ್ ಹೋದ್ರೆ ಒಂದು ಚಿಕ್ಕ ಹಿಂಡು ಅಂದ್ರೆ ಒಂದು ನೂತನ ಸೃಷ್ಟಿಯ ಬೆಳವಣಿಗೆ ಇರ್ಬೋದು, ಅದರಲ್ಲಿ ಕ್ರಮವಾಗಿ ಅದ್ರ ನಾವು ದೇವರ ಕ್ರಿಸ್ತನ ಸೇರ್ಪೆ ಬೆಳೀತಿರುವಂತ ವಿಷಯಗಳಿರ್ಬೋದು, ಇದೆಲ್ಲ ಕೂಡ ಲೋಕ ಯಾವಾಗ್ಲೂ ಗಮನಿಸೋದು ಇಲ್ಲ. ಅದರಿಂದ ಯಾವುದೇ ಒಂದು ವಿಷಯ ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೂ ಇಲ್ಲ ಲೋಕಕ್ಕೆ. ಯಾಕಂದ್ರೆ ಅದರಿಂದ ಯಾವುದೇ ಒಂದು ಅವ್ರಿಗೆ ಏನೋ ಒಂದು ಪ್ರಭಾವ ಆಗಲ್ಲ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಏನೂ ಇಲ್ಲ ಅವ್ರಿಗೆ. ಆದ್ರೂ ಕೂಡ ಈ ಸುಗ್ಗಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಕೆಲವೊಂದು ಬದಲಾವಣೆ ನಡೆಯುತ್ತೆ. ಏನ್ ಬದಲಾವಣೆ ನಡೆಯುತ್ತೆ, ಏನಾಗುತ್ತೆ? ಹೌದು, ಈ ಸುಗ್ಗಿ ಅಂದಾಗ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಗೋಧಿ ಮತ್ತು ಹಣಜಿನ ಬೇರ್ಪಡೆ ಮಾಡುವಂತ ಕೆಲಸಗಳು ನಡೆಯುತ್ತೆ. ಆಗ ಖಂಡಿತವಾಗ್ಲು ಹೆಸರು ಕ್ರೈಸ್ತರ ಮಧ್ಯದಲ್ಲಿ ಕೆಲವೊಂದು ವಿಭಿನ್ನವಾದ ವಿಚಿತ್ರವಾದ ಸಂಗತಿಗಳು ಜರುಗಬಹುದಲ್ಲಿ ಅಲ್ವಾ. ಈಗಾಗ್ಲೇ ನಡೀತಾ ಇದೆ ಅಲ್ವಾ. ಕೆಲವರೆಲ್ಲ ಏನ್ ಮಾಡ್ತಾರೆ, ಒಟ್ಟಿಗೆ ಸೇರ್ತಾ ಇದಾರೆ, CSI ಇವರೆಲ್ಲ ಪೋಪಿಗೆ ಇದೆಲ್ಲ ಮಾಡುವಂತ ವಿಷಯಗಳು ನೋಡ್ಬೇಕಾದ್ರೆ ಪ್ರಪಂಚದಲ್ಲಿರುವಂತ ಜನರಿಗೆ ಒಂದು ಭಯ ಬರುತ್ತೆ. ಎಲ್ಲೋ ಒಂದ್ ಕಡೆ ಏನೋ ಆಗ್ತಾ ಇದೆ. ಹಾಗೆ ಎಲ್ಲ ಕೂಡ ಏನಾಗ್ತಿದೆ, ಯಾರೋ ಕಂಟ್ರೋಲ್ಗೆ ಹೋಗ್ತಾ ಇದೆ. ಒಬ್ಬ ಎಲ್ಲೋ ಸರ್ವಾಧಿಕಾರ ಮಾಡುವಂತ ಒಂದು ಚಾನ್ಸಸ್ ಕಾಣಿಸ್ಕೊಳ್ತಾ ಇದೆ. ಏನೋ ಲೋಕದ ಮೇಲೆ ಒಂದು ಪ್ರಭಾವ ನಡೀತಿದೆ ಅಂತ ಭಯ ಖಂಡಿತವಾಗ್ಲೂ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ನಾವು ವಾಕ್ಯ ಓದೋಣ, ಯೆಶಾಯ 28ನೇ ಅಧ್ಯಾಯ 21ನೇ ವಾಕ್ಯ. ಬೈಬಲ್ ಇಂದ ಓದಿ ಅದನ್ನ. ಯೆಹೋವನು ಆಗ ಅಪರೂಪವಾದ ತನ್ನ ಕೆಲಸವನ್ನು ನಡೆಸಬೇಕೆಂತಲೂ ಅಪೂರ್ವವಾದ ತನ್ನ ಕಾರ್ಯವನ್ನು ನೆರವೇರಿಸಬೇಕೆಂತಲೂ ಪೆರೇಚಿಮ್ ಬೆಟ್ಟದಲ್ಲಿ ಎದ್ದಂತೆ ಏಳುವನು, ಗಿಬ್ಯೋನ್ ತಗ್ಗಿನಲ್ಲಿ ರೋಷಗೊಂಡಂತೆ ರೋಷಗೊಳ್ಳುವನು. ಅಲ್ವರಾ? ನೋಡ್ರಿ, ಇಲ್ಲಿ ಆಗುವಂತ ಒಂದು ಪ್ರಭಾವ ಖಂಡಿತವಾಗ್ಲೂ ಏನಾಗುತ್ತೆ, ಕೆಲವೊಂದು ಚೇಂಜಸ್ ನ ತರುತ್ತೆ. ನೋಡಿ, ಇಲ್ಲಿ ಸುಗ್ಗಿಯ ಕಾಲ ಸುಗ್ಗಿ ಮಾಡ್ತಿರೋಂತ ವಿಷಯಗಳು ಲೋಕಕ್ಕೆ ಗೊತ್ತಿಲ್ಲ. ಈಗ್ಲೂ ಕೂಡ ಹಾರ್ವೆಸ್ಟ್ ಆಗ್ತಿದೆ. ಗೋಧಿಯ ಒಂದು ಗುಣಗಳನ್ನ ಬೆಳೆಸ್ಕೊಂಡು ದೇವ್ರ ಮಕ್ಕಳು ಆ ಗೋಧಿ ಅನ್ನೋ ರೂಪವನ್ನ ಹೊಂದಿ ಕ್ರಿಸ್ತನ ಸಾರೂಪ್ಯನ ಹೊಂದಿ ಒಂದು ಕಣಜಕ್ಕೆ ಸೇರ್ತಾ ಇದಾರೆ, ನಡೀತಾ ಇದೆ ಅದು. ಬಟ್ ಅದರಿಂದ ಏನ್ ಎಫೆಕ್ಟ್ ಆಗ್ತಿಲ್ಲ, ಆದ್ರೆ ಇನ್ನೊಂದ್ ರೀತಿ ಎಫೆಕ್ಟ್ ಹೊಂದಿದೆ. ಏನಪ್ಪಾ ಅಂದ್ರೆ ಗೋಧಿನ ಬೇರ್ಪಾಡು ಮಾಡ್ಬೇಕಾದ್ರೆ ಹಣಜಿನ ಸಪರೇಷನ್ ಮಾಡ್ಬೇಕು. ಈ ಹಣಜಿಗಳಿಂದ ಮಾಡುವಂತ ಕೆಲವೊಂದು ವಿಷಯಗಳಿದೆಯಲ್ಲ, ಇದೇನಾಗುತ್ತೆ, ಹೆಸರು ಕ್ರೈಸ್ತ ಮಧ್ಯದಲ್ಲಿ ಜರುಗುವಂತ ಕೆಲವೊಂದು ವಿಷಯಗಳು ಲೋಕದ ಜನರಿಗೆ ಭಯವನ್ನು ಉಂಟು ಮಾಡುತ್ತೆ. ಆದ್ರೆ ದೇವ್ರ ಮಕ್ಕಳು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಈ ಅತಿ ಹೆಚ್ಚಾದಂತ ಬೆಳಕು, ಸತ್ಯ, ಹಿಂದೆಂದೂ ಕೇಳಿರದಂತ ಸತ್ಯ, ಹಿಂದೆಂದೂ ಯಾರು ಕೂಡ ಇಡೀ ಸಭೆ ಕಾಲದಲ್ಲಿ ತಗೊಂಡಾಗ, ಸಭೆ ಚರಿತ್ರೆ ತಗೊಂಡಾಗ 7 ಕಾಲದ ಸಭೆಯಲ್ಲಿ 6 ಕಾಲ ಸಭೆಯಲ್ಲಿ ಯಾರು ಕೂಡ ಕೇಳಿರದಂತ ಸತ್ಯವನ್ನ ಈ ಕಾಲದಲ್ಲಿ ದೇವ್ರ ಮಕ್ಕಳು ಗ್ರಹಿಸ್ಕೊಳ್ತಾರೆ. ಯಾಕಂದ್ರೆ ಇದು ಸುಗ್ಗಿಯ ಕೊನೆ ಭಾಗ ಅಲ್ವಾ. ಹಾಗೆ ಎಲ್ಲ ಒಂದು ಪ್ರವಾದನೆಗಳ ಅತಿ ಹೆಚ್ಚವಾದಂತ ಸಂಗತಿಗಳು ಇದೇ ಕಾಲದಲ್ಲಿ ನಡೆಯೋದನ್ನ ಕೂಡ ಏನ್ ಮಾಡ್ಬೋದು, ನಾವು ನೋಡ್ಬಹುದು. ಈ ಅಂತ್ಯ ಕಾಲದಲ್ಲೇ ಪ್ರವಾದಿಗಳು ಹೇಳಿದಂತ ಹಲವಾರು ಪ್ರವಾದನೆಗಳು ಏನಾಗುತ್ತೆ, ಇಲ್ಲಿ ಫುಲ್ಫಿಲ್ಮೆಂಟ್ ಆಗಿರುತ್ತೆ. ನೋಡಿ, ಈಗ ಕೆಲವೊಂದು ಪ್ರವಾದನೆ ತಗೊಂಡಾಗ AD 70 ಒಂದು ಪ್ರವಾದನೆ ನಡೀತು ಅಲ್ವಾ. ಇಸ್ರೇಲ್ ಜನರ ಒಂದು ನಾಶ ಮಾಡ್ಬೇಕಾದ್ರೆ, ಟೈಟಸ್ ಕಿಂಗ್ ಬಂದು ನಾಶ ಮಾಡ್ಬೇಕಾದ್ರೆ ಕರ್ತನ ಹೇಳಿದಂತ ಒಂದು ಪ್ರವಾದನೆ ನೋಡಿದ್ವಿ. ಹಾಗೆ ಅಲ್ಲಿ ಸ್ವಲ್ಪ ಅಪರೂಪದ ಪ್ರವಾದಗಳನ್ನ ಗಮನಿಸ್ಕೊಂಡ್ ಬಂದಂತ ನಾವು ಈ ಸುಗ್ಗಿಯ ಕಾಲದಲ್ಲಿ ಹಲವಾರು ಪ್ರವಾದಿಗಳ ಮುಕ್ಕಾಲು ಭಾಗದಷ್ಟು ಪ್ರವಾದಿಗಳು ಎಲ್ಲಿ ನೆರವೇರುತ್ತಂದ್ರೆ ನಮ್ಮ ಕಾಲದಲ್ಲಿ ಏನಾಗುತ್ತೆ, ನೆರವೇರುತ್ತೆ. ಅಂತ ವಿಷಯಗಳನ್ನ ದೇವರ ಮಕ್ಕಳು ಏನ್ ಮಾಡ್ತಾರೆ, ಗ್ರಹಿಸ್ಕೊಳ್ತಾರೆ. ಆ ಪ್ರವಾದನೆ ಬೆಳಕನ್ನ ಏನ್ ಮಾಡ್ತಾರೆ, ದೇವ್ರ ಮಕ್ಕಳು ಕಂಡುಕೊಳ್ತಾರೆ. ಕಂಡುಕೊಳ್ತಾ ಇದ್ದೀವಾ, ಇಲ್ಲ ಕಂಡುಕೊಳ್ದೇ ಇದ್ದೀವಾ? ಯಾಕೆ ಈ ರೀತಿ ಕೇಳ್ಬೇಕಾಗಿದೆ ಅಂದ್ರೆ, ಹೌದು, ಇವತ್ತು ಈ ಕಾಲದಲ್ಲಿ ನಡೆಯುವಂತ ವಿಷಯವನ್ನ ದೇವ್ರ ಮಕ್ಕಳು ದೇವರ ಜನರಿಗೆ ಪ್ರಕಟಣೆ ಮಾಡಿದರೆ ಅಂತ ಹೇಳಿದ್ರೆ ಅದು ನಾವು ತಿಳಿದೇ ಇದ್ರೆ ಏನರ್ಥ? ನಮಗೋಸ್ಕರ ಪ್ರಕಟಣೆ ಮಾಡಿರುವಂತ ವಿಷಯವನ್ನ ನಾವು ತಿಳಿಯೋದಕ್ಕೆ ಸಿದ್ಧತೆ ಇಲ್ಲದೆ ಇದ್ರೆ ಏನರ್ಥ? ತುಂಬಾ ಮುಖ್ಯವಾದಂತ ಒಂದು ಭಾಗ. ದೇವರು ನಮ್ಗೆ ಹೇಳುವಂತ ವಿಷಯವನ್ನ ನಾವು ಗಮನಿಸ್ತೇವೆ. ಒಂದು ಎಕ್ಸಾಂಪಲ್, ಈಗ ಒಂದು ತಂದೆ ಒಂದು ಮಗನ್ನ ಏನ್ ಮಾಡ್ತಾನೆ, ತನ್ನ ಮಗುನ ಕರೀತಾರೆ ಅಂತ ಇಟ್ಕೊಂಡು. ಕರೆದಾಗ ಕಿವಿಗೊಡ್ತಾ ಇದ್ರೆ ಏನರ್ಥ? ಬೇರೆ ಎಲ್ಲೋ ಇದ್ವಿ ಗಮನ ಅಂತ ಅರ್ಥ. ನಮ್ಮ ಮೈಂಡ್ ಎಲ್ಲ ಬೇರೆ ಕಡೆ ಡೈವರ್ಟ್ ಆಗಿದೆ ಅಂತ ಅರ್ಥ. ಆಗಿರ್ಬಾರ್ದು ಅನ್ನೋದೇ ಇಲ್ಲೊಂದು ಪಾಠ. ಇದೆಲ್ಲ ನಮ್ಮ ಗಮನಕ್ಕೆ ಬರ್ಬೇಕು.
ಈ ಲೋಕದ ವಿಷಯ ಇದೆ, ಈ ಪ್ರಪಂಚದ ಕಾರ್ಯಗಳಿದೆ. ಹೆಂಗಿದ್ರಿ ಪ್ರಪಂಚ ಒಂದಲ್ಲ ಒಂದಿನ ಆ ಮಹಾ ಒಂದು ಸಂಕಟವನ್ನ ನೋಡಿ ಪ್ರಯಾಣ ಮಾಡ್ತಾ ಇದೆ. ಬಟ್ ನಾವು ಹಂಗ ಹೋಗ್ತಿಲ್ಲ, ನಾವು ವಿರುದ್ಧ ದಿಕ್ಕಿಗೆ ಹೋಗ್ತಿದೀವಿ. ನಾವು ಎಲ್ರು ಆ ಕಣಜಕ್ಕೆ ಸೇರಕ್ ಹೋಗ್ತಿದೀವಿ, ಅವರ ಬೆಂಕಿಗೆ ಸೇರಕ್ ಹೋಗ್ತಿದಾರೆ. ಕರೆಕ್ಟ್ ಇದೆಯಾ? ಎರಡಕ್ಕೂ ಡಿಫ್ರೆನ್ಸ್ ಇದೆಯಲ್ಲ. ಅವ್ರನ್ನ ದೇವ್ರು ಒಟ್ಟಿಗೆ ಕೂಡ್ಸುವಂತ ವಿಷಯ ಏನಪ್ಪಾ ಅಂದ್ರೆ ಬೆಂಕಿ ಕಡೆಗೆ, ನಮ್ಮನ್ನ ಒಟ್ಟಿಗೆ ಕೂಡ್ಸೋದೇನಪ್ಪಾ ಅಂದ್ರೆ ಸಭೆ ಮಹಿಮೆ ಕಡೆಗೆ. ಎರಡಕ್ಕೂ ವ್ಯತ್ಯಾಸಗಳಿರುತ್ತೆ ಕ್ರಿಸ್ತನ ವ್ಯತ್ಯಾಸ. ನಮ್ಮ ಭಾವನೆಗಳಿಗೂ ಅವರ ಭಾವನೆಗೂ ವ್ಯತ್ಯಾಸ ಇರುತ್ತೆ. ಲೋಕದ ಹೋಗುವಂತ ದಾರಿಯಲ್ಲಿ ನಾವು ಹೋಗಾಗಿಲ್ಲ, ಹೋಗ್ತಾ ಇದೀವಿ ಅಂದ್ರೆ ಏನ್ ಅರ್ಥ ಅಂದ್ರೆ ಕೊನೆ ಕಾಲದಲ್ಲಿ ದೇವರಲ್ಲಿರುವಂತ ಹಲವಾರು ಪ್ರವಾದ ನಮ್ಮ ಕಿವಿಗೆ ಮುಟ್ಟಲ್ಲ, ನಾವು ಗ್ರಹಿಸ್ಕೊಳ್ಳಲ್ಲ. ಅದೇ ಒಂದು ಸೈನ್ ಅದು. ನನಗೆ ಅರ್ಥವಾಗ್ತಾ ಇಲ್ಲ, ನನ್ಗೆ ಗೊತ್ತಾಗ್ತಾ ಇಲ್ಲ, ಈ ಕಾಲದಲ್ಲಿರುವಂತ ಪ್ರವಾದಗಳು ನನಗೆ ಗಮನಕ್ಕೆ ಬರ್ತಾ ಇಲ್ಲ. ಅದೇ ಸೈನ್, ಅದೇ ಗುರುತು ಏನಪ್ಪಾ ಅಂದ್ರೆ ನಾನು ಕೂಡ ದೇವರ ಮಾತಿಗೆ ಕಿವಿಗೊಡದೆ ಕಣಜದ ಕಡೆಗೆ ನನ್ನ ಗೋಧಿ ಆಗೋದಕ್ಕೆ ನಾನು ಹೊರಡದೆ ಈ ಲೋಕದ ಕಡೆಯಲ್ಲಿ ಬೆಂಕಿ ಎಲ್ಲ ಸುಟ್ಟಾಗುವಂತ ಆ ಒಂದು ವಿಷಯ ಕಡೆ ಹೋಗ್ತಾ ಇದೆ ಅಂತ ಒಂದು ಗುರ್ತಾಗುತ್ತೆ. ಅದರಿಂದ ಇದನ್ನೆಲ್ಲವನ್ನ ದೇವ್ರ ಮಕ್ಕಳು ಗ್ರಹಿಸ್ಕೊಬೇಕು. ನನ್ ಮುಂದೆ ಬರ್ತಾ ಇದೆಯಾ, ಈ ಪ್ರವಾದಗಳನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೇನೆ ಅಲ್ವಾ ಅನ್ನೋದು ತುಂಬಾ ಮುಖ್ಯವಾದ ಒಂದು ಪಾಯಿಂಟ್ ಆಗಿದೆ. ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡಿ. ಬ್ರದರ್ ಬೇರೆ ಓದ್ತಾರ ಬ್ರದರ್? ಇಲ್ಲ ಪರವಾಗಿಲ್ಲ, ಓದ್ತಾ ಇರಿ. ಎರಡು ಪ್ಯಾರ ಓದಿ ನೀವು ಬೇರೆಯವ್ರು ಬಿಟ್ಕೊಡಿ. ಯಾರು ಓದಿಲ್ಲ ಅಂದ್ರೆ ನೀವು ಕಂಟಿನ್ಯೂ ಮಾಡಿ. ಹೌದು. ಅಂತ್ಯಕಾಲದ ಆರಂಭ ಕ್ರಿಸ್ತಶಕ 1799 ದಿಂದಲೂ ದೇವರು ತನ್ನ ಪ್ರತಿಷ್ಠಿತ ಪವಿತ್ರ ಜನರನ್ನು ಆತನ ಪವಿತ್ರಾಲಯವನ್ನು ಈ 40 ವರ್ಷಗಳಲ್ಲಿ ಆತನು ಉದ್ದೇಶಿಸಿರುವ ಸುಗ್ಗಿಯ ಮಹಾ ಆಶೀರ್ವಾದಗಳನ್ನು ಸುರಿಸುವಂತೆ ಸಿದ್ಧಪಡಿಸುತ್ತಾ ಇದ್ದಾನೆ. ಈ ಆಶೀರ್ವಾದಗಳು ಅವರನ್ನು ಕ್ರಿಸ್ತನೊಂದಿಗೆ ಆತನ ವಧುವಾಗಿ ಆತನೊಂದಿಗೆ ಪೂರ್ಣ ಸಂತೋಷದೊಡನೆ ಜೊತೆ ಬಾಧ್ಯಸ್ಥರನ್ನಾಗಿ ಸಿದ್ಧತೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಗೊತ್ತುಪಡಿಸಿದ ಕಾಲ ಎಂಬುದರಿಂದ ಆಯ್ದು ತೆಗೆದಂತೆ 1260 ದಿನಗಳ ಅಂತ್ಯವಾದ ಕ್ರಿಸ್ತಶಕ 1799ರಲ್ಲಿ ಸಭೆಯ ಮಹಾಪೀಡಕನಾದ ಅಧರ್ಮ ಸ್ವರೂಪನ ಶಕ್ತಿ ಮುರಿಯಲ್ಪಟ್ಟಿತು ಮತ್ತು ಆತನ ಓಕೆ, ಕ್ಷಮಿಸಿ ಒಂದ್ ನಿಮಿಷ, ಎಲ್ಲ ಮಿಸ್ ಆಯ್ತು ಅನ್ಸುತ್ತೆ. ಸರಿ, ಆತನ ಕರೆಕ್ಟ್ ಹೋದ್ರೆ ರಾಜ್ಯವನ್ನು ತೆಗೆದುಕೊಳ್ಳಲಾಯಿತು. ಅದನ್ನ ಕಂಟಿನ್ಯೂ. ಆತನ ರಾಜ್ಯವನ್ನು ತೆಗೆದುಕೊಳ್ಳಲಾಯಿತು. ತನ್ನ ಬಲವಾದ ಕೈಗಳ ಒಂದೇ ಪೆಟ್ಟಿನಿಂದ ದೇವರು ಅಲ್ಲಿ ಚಿಯೋನಿನ ನಿರ್ಬಂಧಗಳನ್ನು ತೊಡೆದು ಹಾಕಿದನು ಮತ್ತು ಪೀಡಿತರನ್ನು ಮುಕ್ತರನ್ನಾಗಿ ಮಾಡಿದನು. ಮತ್ತು ಪವಿತ್ರಾಲಯ ವರ್ಗದವರು, ಪವಿತ್ರ ಜನರು, ಬಲಹೀನರು, ತಡೆಹಿಡಿಯಲ್ಪಟ್ಟವರು, ಕುಂಟರು, ಬಹುಮಟ್ಟಿಗೆ ಬೆತ್ತಲೆಯಾದವರು ಮತ್ತು ಕುರುಡರು, ಅಂಧಕಾರದ ಬಂದಿಖಾನೆಯಲ್ಲಿದ್ದವರು, ಪೋಪನ ಬಂಧನದಲ್ಲಿ ಮಲಿನಗೊಂಡವರು, ದುಃಖಾವಸ್ಥೆಯಲ್ಲಿದ್ದ ಬಡ ಆತ್ಮಗಳು ಮುಂದೆ ಬರುತ್ತಲೇ ಇದ್ದಾರೆ. ತೊಂದರೆಗಳೆಂಬ ಭೀಕರ ಬೆಂಕಿ ಜ್ವಾಲೆಗಳ ಮಧ್ಯದಲ್ಲಿಯೂ ಕಷ್ಟಪಡುತ್ತಾ ದೇವರ ಸೇವೆ ಮಾಡಲು ನಿಷ್ಠಾವಂತಿಕೆಯಿಂದ ಪ್ರಯತ್ನಿಸುತ್ತಾ ಇದ್ದಾರೆ. ಬಹಳ ಮಟ್ಟಿಗೆ ಉಳಿದೆಲ್ಲ ಸತ್ಯವು ಹುಡುಗಿ ಹೋದಾಗಲೂ ಇವರು ಕ್ರಿಸ್ತನ ಶಿಲುಬೆಗೆ ನೇತುಕೊಂಡಿದ್ದಾರೆ ಮತ್ತು ಇದುವರೆಗೆ ಬಂಧಿಸಲ್ಪಟ್ಟಿದ್ದ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಗಳೆಂಬ ದೇವರ 2 ಸಾಕ್ಷಿಗಳನ್ನು ಮುಕ್ತಿಗೊಳಿಸಲು ಹೆಣಗುತ್ತಿದ್ದಾರೆ. ಅವುಗಳು ಇರುವರೆಗೆ ಬಳಕೆಯಲ್ಲಿಲ್ಲದ ಭಾಷೆ, ಮೃತ ಭಾಷೆಗಳು ಎಂಬ ಗೋಣಿತಟ್ಟನ್ನು ಹೊತ್ತುಕೊಂಡು ಪ್ರವಾದಿಸುತ್ತಿದ್ದವು. ಪ್ರಕಟಣೆ 13:3. ಥ್ಯಾಂಕ್ ಯು ಬ್ರದರ್. ಓಕೆ, ನೋಡಿ ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಏನಪ್ಪಾ ಅಂದ್ರೆ, ನೋಡಿ ಈ ಅಂತ್ಯಕಾಲ ಅನ್ನುವಂತ ಒಂದು ವಿಷಯ ಕರೆ ಇಲ್ಲಿ ಟೈಮ್ ಪ್ರಾಪಸಿ ಬಂದಾಗ, ಸಮಯ ಬಂದಾಗ ದೇವ್ರ ಮಕ್ಳು ಇದು ಏನಪ್ಪಾ ಈ ತರ ಅಂತ ವಿಷಯಗಳೆಲ್ಲ ಇದೆ, ಹೆಂಗ್ ಮೈಂಡ್ ಇಟ್ಕೊಬಹುದು ಅಂತ ನೀವು ಯೋಚನೆ ಮಾಡಕ್ ಹೋಗ್ಬರ್ರಿ. ಎಲ್ಲ ಒಂದು ವಿಷಯಗಳನ್ನ ಏನ್ ಮಾಡ್ಕೊಳ್ರಿ, ತುಂಬಾ ಸಂಕ್ಷಿಪ್ತವಾಗಿ ದೇವ್ರು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ದೇವ್ರ ಅದನ್ನ ಜ್ಞಾನ ಕೊಡ್ತಾರೆ. ನಮ್ಗೇನೋ ತುಂಬಾ ದೊಡ್ಡ ಒಂದು ಟಫ್ ಆದಂತ ಒಂದು ವಿಷಯ ಕೊಡ್ತಾ ಇಲ್ಲ. 1799 ಅನ್ನೋಂತ ಒಂದು ಸಮಯ ಇದೆ, 1844 ಅನ್ನೋ ಸಮಯ ಇದೆ, 1874 ಅನ್ನೋ ಒಂದು ಸಮಯ ಇದೆ, 1914 ಅನ್ನೋ ಸಮಯ. ಇದೆಷ್ಟು ವಿಷಯಗಳನ್ನ ಕೂಡ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಈ ಎಲ್ಲಾ ಪಾಠಗಳಿಗೆ ನಮ್ಮ ಈ 3ನೇ ಸಂಪುಟವನ್ನ ಸಂಪೂರ್ಣವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಟೈಮ್ ಪ್ರಾಪಸಿ ತುಂಬಾ ಮುಖ್ಯ. ಹಾಗೆ ನಾವು ತಗೊಂಡಿದಂತ ಎಲ್ಲಾ ಸಮಯ ಕೂಡ 1799 ಇರ್ಬೋದು, 1844 ಇರ್ಬೋದು, 1874 ಇರ್ಬೋದು, 1314 ಎಲ್ಲ ಕೂಡ ಸತ್ಯವೇದಕ್ಕೆ ಸಂಬಂಧಪಟ್ಟಂತ ವಾಕ್ಯಗಳಾದ್ರ ಮೇಲೆ ತಗೊಳ್ತಾ ಇದ್ವಿ. ಸರಿ, ಈಗ ನಾವು 1799 ಅನ್ನೋದು ನಮ್ಗೆಲ್ಲ ಗೊತ್ತಿರುವಂತ ವಿಷಯ. ಅದು ಅಂತ್ಯಕಾಲದ ಆರಂಭದ ಸಮಯ ಅಲ್ವಾ?
ಹಾಗಿರ್ಬೇಕಾದ್ರೆ ಅಂತ್ಯಕಾಲದ ಆರಂಭದ ಸಮಯದಲ್ಲಿ ಪವಿತ್ರಾಲಯವನ್ನು ಶುದ್ಧೀಕರಣ ಮಾಡುವಂತ ಕೆಲಸ ಏನಾಯ್ತು, ನಡೀತಾ ಇತ್ತು. ಈ ಪವಿತ್ರಾಲಯದ ಶುದ್ಧೀಕರಣ ಆದ್ಮೇಲೆ ಆ ಒಂದು ಸ್ಯಾಂಕ್ಚುರಿ ಪವಿತ್ರ ಶುದ್ಧೀಕರಣ ಕೆಲಸಗಳನ್ನ ಮುಕ್ತಾಯವಾಗುವಂತ ಸಮಯದಲ್ಲಿ ಈ ಸುಗ್ಗಿ ಕಾಲ ಏನಾಗುತ್ತೆ, ಆರಂಭವಾಗುತ್ತೆ. ಈ ಸುಗ್ಗಿ ಕಾಲದಲ್ಲಿ ಏನಿರುತ್ತೆ ಅಂದ್ರೆ, ಈ ಸುಗ್ಗಿ ಕಾಲದಲ್ಲಿ ಒಂದು ಗುರುತಿದೆ ಕ್ರಿಸ್ತನ ಪ್ರೀತಿ ಸಹೋದರರೇ. ನೋಡ್ರಿ, 1799ರಿಂದ 1844ರವರೆಗೆ ನಡೆದಂತ ಘಟನೆಗಳಿಗೆ ಬೇರೆ, 1844ರಿಂದ 1874ರವರೆಗೆ ನಡೆದಂತ ಘಟನೆಗಳಿಗೆ ಬೇರೆ, 1874ರಿಂದ ಈಚೆಗೆ ಕೆಲವೊಂದು ವಿಷಯಗಳು ನಡೀತಾ ಇದೆ. ಏನಪ್ಪಾ ಅಂದ್ರೆ, ಅತಿ ಹೆಚ್ಚಾದ ದೇವರ ಸತ್ಯಗಳು ತಿಳಿಸಲ್ಪಡ್ತಾ ಇದೆ. ಆ ಸತ್ಯ ತಿಳಿಸಲ್ಪಡುವಂತ ಉದ್ದೇಶ ಏನಪ್ಪಾ ಅಂದ್ರೆ, ಒಂದೇ ಒಂದು ಉದ್ದೇಶ ಇರೋದು, ಏನ್ ಗೊತ್ತಾ? ಯೇಸು ಕ್ರಿಸ್ತನಿಗೆ ಮೊದಲಂಗತಿ ಆಗೋದಕ್ಕೆ ಸಭೆಯನ್ನ ಸಿದ್ಧ ಮಾಡೋದೇ ಉದ್ದೇಶ, ಬೇರೇನು ಉದ್ದೇಶ ಅಲ್ಲ ಅಲ್ವಾ? ಇಷ್ಟೊಂದು ಸತ್ಯ ಹೇಳಲ್ಪಡ್ತಾ ಇರೋದು ಇಡೀ ಲೋಕಕ್ಕೆ ಸಾರ್ಬಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಬೇಕಂತ ದೇವ್ರ ಉದ್ದೇಶ ಅಲ್ಲ. ಈ ಸತ್ಯ ಯಾರಿಗ್ ಮಾತ್ರ ತಿಳಿಸಲ್ಪಡ್ಬೇಕು? ಕ್ರಿಸ್ತನಿಗೆ ಮೊದಲಂಗತಿ ಆಗೋದಕ್ಕೆ ಅಲ್ವಾ? ಮೊದಲಿಂಗನಾದ ಯೇಸು ಕ್ರಿಸ್ತನ ಸಂಧಿಸೋದಕ್ಕೆ ಸಭೆ ಅನ್ನುವಂತ ಒಂದು ಕೂಟವನ್ನ ಸಪರೇಟ್ ಮಾಡಿ, ಆತನ ಶಬ್ದಕ್ಕೆ ಅವ್ರ ಕಿವಿಗೊಡುವರಾಗಿ, ಆತನ ಶಬ್ದ ಇದೆಯಲ್ಲ, ಇದು ಬಾಗಿಲಲ್ಲಿ ಬಂದು ನಿಮ್ಗೆ ತರ್ತಾ ಇದ್ದೇನೆ, ಯಾರು ತೆಗಿತಾರೋ ಅವ್ರ ಜೊತೆಗೆ ಊಟ ಮಾಡ್ತೀನಿ. ಹಾಗೆ ನೋಡ್ಬೇಕಾದ್ರೆ ತಟ್ಟಿ ಆ ಶಬ್ದ ಕೇಳಿ ತೆಗೆದಾಗ ನಮಗೆ ಸಿಕ್ಕಿದಂತ ಆಹಾರ, ಊಟ, ಅದು ಏನಕ್ಕಪ್ಪ ಅಂದ್ರೆ, ಬಾಗಿಲ್ ತಟ್ಟಿ ಊಟ ಮಾಡಿ ಇಲ್ಲೇ ಕುತ್ಕೊಂಡು ಇಲ್ಲೇ ಇರೋಣ ಅಂತಲ್ಲ. ರೆಡಿ ಆಗ್ರಿ, ಟೈಮ್ ಆಯ್ತು, ಹೋಗೋಣ, ನನ್ ತಂದೆ ಮನೆಗೆ ಹೋಗೋಣ ಬನ್ರಿ ಅಂತ ಯೇಸು ಕ್ರಿಸ್ತ ಕರ್ಕೊಂಡ್ ಹೋಗೋದಕ್ಕೆ ಬಂದಿರೋದಿಲ್ಲ ಅಲ್ವಾ? ನಮ್ ಜೊತೆ ಇಲ್ಲ ಇದು ಊಟ ಮಾಡ್ಕೊಂಡು ಟೈಮ್ ಪಾಸ್ ಮಾಡಕ್ಕಲ್ಲ. ಈ ಸತ್ಯ ಕೊಡಲ್ಪಡ್ತಾ ಇರೋದು, ಈ ಆಹಾರ ಕೊಡಲ್ಪಡ್ತಾ ಇರೋದು ಏನಕ್ಕಪ್ಪ ಅಂದ್ರೆ, ಸಭೆನ ಸಿದ್ಧತೆ ಮಾಡೋದಿಕ್ಕೆ. ನಾವು ಕೂಡ ಇದೇ ವಿಷಯನ ಅರ್ಥ ಮಾಡ್ಕೊಬೇಕು ಅಲ್ವಾ? ಏನೊಂದ್ ಸಂತೋಷ ಇದೆ ನೋಡ್ರಿ, ಇಡೀ ಲೋಕಿಗೆ ಗೊತ್ತಿಲ್ದಿರುವಂತ ಸತ್ಯ ದೇವ್ರು ನಮ್ಗೆ ತಿಳಿಸ್ಕೊಡ್ತಿದಾರಂದ್ರೆ, ನೀವು ಮೊದಲಿಂಗತಿಯಾಗ್ರಿ ಅಂತ ಆ ಸತ್ಯ ನಿಮ್ಗೆ ಪದೇ ಪದೇ ಹೇಳ್ತಾ ಇದೆ. ಇಷ್ಟೊಂದು ಸತ್ಯ ನಿಮ್ಗೆ ತಿಳಿಸಲ್ಪಡ್ತಾರಂತ ಉದ್ದೇಶ ಏನಪ್ಪಾ ಅಂದ್ರೆ, ತಿಳ್ಕೊಂಡು ಇಲ್ಲೇ ಇರೋದಕ್ಕಲ್ಲ, ತಿಳ್ಕೊಂಡು ಕ್ರಿಸ್ತನ ರೀತಿಯ ಗುಣಗಳನ್ನ ಬೆಳೆಸ್ಕೊಳ್ಳಿ ಅಂತ. ಕ್ರಿಸ್ತನಿಗೆ ಹೇಗೆ ಮೊದಲಿಂಗತಿ ಆಗಿರೋದನ್ನ ಅಲ್ಲ ಸತ್ಯ ಅದ್ರೊಳಗೆ ಅಡಕವಾಗಿದೆ, ಅದನ್ನ ಏನ್ ಕಂಡಿಡಿದು ಅದಕ್ಕೆ ತಕ್ಕ ಗುಣಗಳನ್ನ ಬೆಳೆಸ್ಕೊಳ್ಳಿ ಅಂತ. ನಿಮಗೆ ಕೊಟ್ಟಿರುವಂತ ಸಮಯ ಇರ್ಬೋದು, ನಿಮಗೆ ಕೊಟ್ಟಿರುವಂತ ಭೂಲೋಕದಲ್ಲಿ ಕೊಟ್ಟಿರುವಂತ ಜೀವಿತ ಅವಧಿ ಇರ್ಬೋದು, ಈ ಅವಧಿ ಎಲ್ಲ ಇನ್ಮೇಲೆ ಕ್ರಿಸ್ತನಿಗೆ ಮೊದಲಿಂಗತಿ ಆಗೋದಕ್ಕೆ ಮಾತ್ರ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೆ. ಸೊ ಆಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಇಲ್ಲಿ ಅರ್ಥ ಮಾಡ್ಕೊಬೇಕು, ಆ ಸಮಯ ನಿಗದಿತ ಮಾಡಲ್ಪಟ್ಟಂತ ಸಮಯ, ಅಪಾಯಿಂಟೆಡ್ ಟೈಮ್ ಅಪಾಯಿಂಟ್ ಅಂದ್ರೆ ಏನಪ್ಪಾ ಅಂದ್ರೆ, ಅಲ್ಲೂ ಕೂಡ ಹೆಚ್ಚು ಸಮಯ ಇಲ್ಲ ನಮ್ಗೆ. ಕ್ರಿಸ್ತನ ಪ್ರೀತಿ ಸಹೋದರರೇ, ನಮ್ಗೆ ತುಂಬಾ ದೀರ್ಘವಾದಂತ ಸಮಯ ಇಲ್ಲ. ಅಲ್ಲೂ ಕೂಡ ಏನಾಗ ಇನ್ನೂ 1000 ವರ್ಷ ಹಾಗೆ ಇರುತ್ತಂತಿಲ್ಲ, ಸಮಯ ಶಾರ್ಟ್ ಇದೆ. ಆ ಉಳಿದಿರುವಂತ ಸಮಯ ಪೂರ್ತಿ ಸಭೆನ ಮೊದಲಿಂಗನಿಗೆ ಪ್ರಿಪೇರ್ ಮಾಡೋದ್ ಮಾತ್ರ ಸಮಯ. ಈಗ ಅರ್ಥ ಆಗ್ತಿದ್ದಿಲ್ಲ ನಾನು ಹೇಳ್ತಿರೋದು? ಆ ಸಮಯನೇ ಸುಗ್ಗಿಯ ಕಾಲ ಅಲ್ವಾ? ಅಲ್ಲಿ ನಾವು ನೋಡ್ತಿದೀವಿ, ಆ ಸುಗ್ಗಿಯ ಕಾಲದಲ್ಲಿ ಒಂದು ದೊಡ್ಡ ಒಂದು ವಿಷಯ ನಡೀತಾ ಇದೆ. ಯಾವಾಗ 1260 ದಿನಗಳು ನಾವ್ ಏನ್ ನೋಡ್ತೀವಿ, ಈ ಆಂಟಿ ಕ್ರೈಸ್ಟ್ ಪೀರಿಯಡ್, ಹಾಳು ಮಾಡುವಂತ ಅಸಹ್ಯ ವಸ್ತು ಪರಿಶುದ್ಧ ಸ್ಥಳದಲ್ಲಿ ಇದ್ದು ಮಾಡಬಾರ್ದಂತ ಅಸಹ್ಯ ಕೆಲಸವನ್ನ ಮಾಡಿದ್ರು ಅಂತ ನೋಡಿದ್ವಿ. ಸತ್ಯವನ್ನ ಕಲುಷಿತ ಮಾಡಿ ದೇವರ ವಿಷಯವನ್ನೇ ಕ್ರೈಸ್ತರಿಗೆ ದೇವರು ಯಾರಂತಾನೆ ಗೊತ್ತಿಲ್ಲದೆ ಮಾಡ್ಬಿಡ್ತು. ಕರೆಕ್ಟ್ ಅಲ್ವಾ? ನಿಜವಾದ ದೇವ್ರು ಯಾರಂತ ಕನ್ಫ್ಯೂಷನ್ ಆಗ್ಬಿಡ್ತು ಅವ್ರಿಗೆ. ದೇವ್ರು ಯಾರು, ಯೇಸು ಕ್ರಿಸ್ತನ ಯಾರು, ಪವಿತ್ರಾತ್ಮ ಯಾರು ಗೊತ್ತಿಲ್ಲ ಅವ್ರಿಗೆ. ಅಷ್ಟು ಕನ್ಫ್ಯೂಷನ್ ಆಗ್ಬಿಟ್ರು. ಆ ಹಾಳು ಮಾಡುವಂತ ಅಸಹ್ಯ ವಸ್ತು, ಅದಕ್ಕೆ ಮಾತಾಡ್ಬೇಕಾದ್ರೆ ಸಭೆಯ ಮಹಾಪೀಡಕನಾದ ಅಧರ್ಮ ಸ್ವರೂಪನ ಶಕ್ತಿ ಅಂತ ಹೇಳ್ತಿದ್ರಲ್ಲ, ಆ ಹಾಳು ಮಾಡುವಂತ ಅಸಹ್ಯ ವಸ್ತು ಅಷ್ಟು ಕೆಡುಕುತನವನ್ನು ಮಾಡಿತ್ತು 1260 ವರ್ಷಗಳಲ್ಲಿ. ಆದ್ರೆ ಯಾವಾಗ ಆ ಟೈಮ್ ಮುಗೀತೋ, ಆ ಟೈಮಲ್ಲಿ ಒಂದು ಇಮಿಡಿಯೇಟ್ ಆಗಿ ಒಂದು ರಿಯಾಕ್ಷನ್, ಒಂದು ಕೆಲಸ ನಡೀತು ನೋಡ್ರಿ ಕ್ರಿಸ್ತನ ಪ್ರೀತಿ ಸಹೋದರರೇ ಅಲ್ವಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಕೈಯಿಂದ ಒಂದು ಬಲವಾದ ಒಂದು ಏಟು ಬಿತ್ತು. ಅದು ಹೇಗಿತ್ತು ಅಂದ್ರೆ, ಇನ್ ಮೇಲೆ ನೀನ್ ಮುಟ್ಟಕ್ಕಾಗಲ್ಲ ಸಭೆನ, ಇನ್ಮೇಲೆ ಸಭೆನ ಪೀಡಿಸಕ್ಕಾಗಲ್ಲ ನೀನು. ಇನ್ನ ಹಾಳು ಮಾಡುವಂತ ಅಸಹ್ಯ ವಸ್ತು ವಿಷಯಗಳನ್ನ ತೆಗೆದಿಡಲ್ಲಿ. ಈಗ ಪವಿತ್ರಳ ಶುದ್ಧೀಕರಣ ನಡೀಬೇಕು, ದೇವರ ಮಕ್ಕಳು ಶುದ್ಧೀಕರಣ ಆಗ್ಬೇಕು, ಅವರು ತಮ್ಮನ್ನ ಶುದ್ಧ ಮಾಡೋದ ಕೆಲಸಕ್ಕೆ ಯಾವುದೇ ನಿನ್ನ ಅಡ್ಡಿ ಆಗ್ಬಾರ್ದು ಅನ್ನುವ ಮಟ್ಟಿಗೆ ಆ ಕೆಲಸ ನಡೀತು ನೋಡ್ರಿ. ತಡಿಯಕ್ಕಾಗ್ಲಿಲ್ಲ ಯಾರು. ನಾವು ನೋಡ್ತೀವಲ್ಲ 1799 ಅಲ್ಲಿ ಪೋಪನ ನೆಫೋಲಿಯನ್ ಬೋನಪಾರ್ಟ್ ಅರೆಸ್ಟ್ ಮಾಡಿದ್ರು. ಹಳೆದೀಚೆಗೆ ಪೋಪನ ಏಳಿಗೆಗೆ ಬರ್ಲೇ ಇಲ್ಲ. ಆತನ ಸತ್ಯವನ್ನ ಅರ್ಥ ಮಾಡ್ಕೊಳ್ಳುವಂತ ಮಕ್ಕಳನ್ನ ತಡಿಯಕ್ ಆಗ್ಲೇ ಇಲ್ಲ. ಯಾವುದೇ ನಿರ್ಬಂಧ ಮಾಡಕ್ಕಾಗ್ಲಿಲ್ಲ. ನಮ್ಮ ಮೇಲೆ ಏನಾದ್ರೂ ಇದೆಯಾ? ನಾವೇನಾದ್ರೂ ಇದೇ ಒಂದು ಸತ್ಯವನ್ನ ಹೊಂದ್ಕೊಂಡು ಪೋಪಿನ ಅಧಿಕಾರದ ಅವಧಿಯಲ್ಲಿ ಇದ್ದಿದ್ರೆ ಏನಾಗ್ತಿತ್ತು? 1860 ವರ್ಷಗಳ ಅವಧಿಯಲ್ಲಿ ನಮ್ಗೆ ಈ ತರ ಸತ್ಯ ಸಿಕ್ಕಿದಾಗ ಪೋಪನ ಬಲ ಎಷ್ಟು ದೊಡ್ಡದಿತ್ತು ಅಂದ್ರೆ,
ನಮ್ಮನ್ನೇ ನಾಶ ಮಾಡ್ತಾ ಇದ್ರು ಅಲ್ವಾ. ಈಗ ಆ ರೀತಿ ಇಲ್ಲ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ. ನಮ್ಮ ಮೇಲಿರುವಂತ ನಿರ್ಬಂಧ ಇಲ್ಲ ಈಗ. ಈಗ ಈ ಒಂದು ಆಂಟಿಕ್ರೈಸ್ಟ್ ಪೀರಿಯಡ್ ಅಲ್ಲಿ ಇದ್ದಂತ ಜನರು ಹೇಗೆಲ್ಲ ಬದುಕಿದಾರಂದ್ರೆ ಬಲಹೀನರಾಗಿ, ಕುಂಟರಾಗಿ, ಬೆತ್ತಲೆಯಾಗಿ, ಅಂಧಕಾರದಲ್ಲಿ, ಮಲಿನರಾಗಿ, ಬಡತನದಲ್ಲಿ, ದುಃಖಾವಸ್ಥದಿಂದ ಬಡತನದಲ್ಲಿ ಈ ರೀತಿಯಾದಂತ ಒಂದು ಬದುಕನ್ನ ಬದುಕಿದಾರಾಗ. ಈಗ ಅವ್ರೆಲ್ರಿಗೂ ಬಿಡುಗಡೆ ಆಗ್ತಿದ್ಯಾ? ಸತ್ಯ ಸಿಗ್ತಾ ಇದೆ ಅಲ್ವಾ? ಅವ್ರಿಗೆ ನೀತಿಯ ವಸ್ತ್ರ ಸಿಗ್ತಾ ಇದೆ. ಅವರಿಗೆ ಬಡತನದಿಂದ ಹೊರಗೆ ಬರಕ್ಕೆ ಐಶ್ವರ್ಯ ಸಿಗ್ತಾ ಇದೆ. 7ನೇ ಸಭೆ ಕಾಲದಲ್ಲಿ ಮಾತಾಡುವಂತ ವಿಷಯವನ್ನ ನಾವು ನೋಡ್ತೀವಲ್ಲ, ಎಲ್ಲ ಕೂಡ ಏನಾಗ್ತಿದೆ? ಸಿಗ್ತಾ ಇದೆ ಅವ್ರಿಗೆ ಅಲ್ವಾ? ಅವಳ ಬಲವನ್ನು ಹೊಂದ್ಕೊಳ್ತಾ ಇದ್ರೆ, ಸತ್ಯದ ಮೂಲಕ ನಾವು ಎಷ್ಟು ಬಲವನ್ನು ಹೊಂದ್ಕೊಳ್ತಿದ್ವಿ. ಯಾರು ನಮ್ಮನ್ನ ಬಂಧನದಲ್ಲಿ ಇಡಕ್ ಆಗ್ತಿರ್ಲಿಲ್ಲ ನೋಡ್ರಿ. ಇದೆಲ್ಲ ವಿಷಯಗಳಿಂದ ನಾವು ಏನಾಗ್ತಿದ್ವಿ? ನಾವು ಬಿಡುಗಡೆ ಆಗ್ತಿದೀವಿ. ಆ ಭಯಂಕರವಾದಂತ ಬೆಂಕಿಯ ಮಧ್ಯದಿಂದ ದೇವ್ರು ನಮ್ಮನ್ನ ಕ್ರಮೇಣ ಏನ್ ಮಾಡ್ತಿದ್ರೆ? ದೇವ್ರ ಮಕ್ಕಳನ್ನ ಇಲ್ಲಿ ಬಿಡಿಸ್ತಾ ಇದ್ರೆ ಯಾರು ಅದನ್ನ ತಡೆಯಕ್ ಆಗ್ತಿಲ್ಲ. ಅದು ಮಾತ್ರವಲ್ಲದೆ ಇಲ್ಲಿ ಆ 2 ಸಾಕ್ಷಿಗಳ ಕುರಿತಾಗಿ ಮಾತಾಡ್ತಾರೆ. 2 ಸಾಕ್ಷಿಗಳ ಬಗ್ಗೆ ನೀವು ಕೇಳಿರ್ಬೋದು ರೆವಲ್ಯೂಷನ್ ಸ್ಟಡಿಯಲ್ಲಿ. 2 ಸಾಕ್ಷಿಗಳಂದ್ರೆ ಅದು ಹೊಸ ಒಡಂಬಡಿಕೆ ಮತ್ತು ಹಳೆಯ ಒಡಂಬಡಿಕೆ. ಅದನ್ನ ಪ್ರಕಟಣೆಯಲ್ಲಿ ಮಾತಾಡ್ತಾರೆ ಅಲ್ವಾ? ಆ 2 ಸಾಕ್ಷಿಗಳು ಮತ್ತೇನಾಯ್ತು? ಅದನ್ನ ನಾಶ ಮಾಡ್ತೀನಿ ಅಂತ ತಿಳ್ಕೊಂಡಿದ್ರು ಕೂಡ ಅವರಿಂದ ನಾಶ ಮಾಡಕ್ಕಾಗಿಲ್ಲ. ಮತ್ತೇನಾಯ್ತು? 2 ಸಾಕ್ಷಿಗಳು ಎದ್ದು ಬಂತು ಅಲ್ವಾ? ಓದ್ರಿ ಪ್ರಕಟಣೆ 11ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದ್ರಿ. ಇದಲ್ಲದೆ ನನ್ನ 2 ಸಾಕ್ಷಿಗಳು ಗೋಣಿತಟ್ಟುಗಳನ್ನು ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು. ಅಲ್ವರ ನೋಡಿ, 1260 ನನ್ನ 2 ಸಾಕ್ಷಿಗಳು. ಏನಪ್ಪ 2 ಸಾಕ್ಷಿಗಳು? ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. 2 ದೇವರಿಂದ ಬಂದಂತ ಸಾಕ್ಷಿ. ಯಾವುದೇ ಮನುಷ್ಯ 1260 ವರ್ಷ ಜೀವಂತವಾಗಿರಕ್ಕಾಗಲ್ಲ ಬಿಟ್ರಿ ಅಲ್ವಾ? ಯಾವ್ದು ಸಿಸ್ಟಮ್ ಇಲ್ಲ ಆಗ. ಇದ್ದಿದ್ದು ಒಂದೇ ಒಂದು ಸಿಸ್ಟಮ್, ಸತ್ಯವೇದ ಮಾತ್ರ. ಅದೇ ಇತ್ತು ಸಾಕ್ಷಿಯಾಗಿ. ಗೋಣಿತಟ್ಟು ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಹಿಡನ್ ಲ್ಯಾಂಗ್ವೇಜ್, ಅಂದ್ರೆ ನಮ್ಗೆ ಅರ್ಥವಾಗದಿರೋಂತ ಭಾಷೆ. ಲ್ಯಾಟಿನ್ ಅಲ್ಲಿ ಇತ್ತು ನಮ್ಗೆ ಯಾವಾಗ ಅರ್ಥ ಆಗ್ತಿಲ್ಲ. ಆದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ವಿಟ್ನೆಸ್ ನ ಮಾಡ್ತಾ ಇತ್ತು. ಅದೇ ಸತ್ಯವಾಕ್ಯಗಳನ್ನ ಅಲ್ಲಿ ಓದ್ದವ್ರು ಅದರಿಂದ ಬೆಳಕನ್ನು ಹೊಂದ್ಕೊಂಡ್ರು. ಆ 1260 ವರ್ಷಗಳಲ್ಲಿ ಕೂಡ ಸಭೆ ಕೂಡ ಆಯ್ಕೆ ಆಗಿದೆ. 1,44,000 ಜನರಲ್ಲಿ ಅಲ್ಲೂ ಕೂಡ ಸೆಲೆಕ್ಷನ್ ನಡೆದಿದೆ. ಅಲ್ಲಿ ಯಾವ ರೀತಿ ಸೆಲೆಕ್ಷನ್ ನಡೆದಿದೆ ಅಂದ್ರೆ ಅಲ್ಪ ಸ್ವಲ್ಪ ಜನರು ದೇವರಿಗೋಸ್ಕರ ನೀತಿಯ ಕಾರ್ಯನ ಮಾಡ್ಕೊಂಡು ಈ ಗೋಣಿತಟ್ಟನ್ನ ಕಟ್ಕೊಂಡಿರುವಂತ ಈ ಒಂದು ಸತ್ಯವನ್ನ ಹೆಂಗಾದ್ರೂ ಅರ್ಥ ಮಾಡ್ಕೊಂಡು ಅದರ ವಿಟ್ನೆಸ್ ಮೂಲಕ, ಅದರ ಬೆಳಕ್ ಮೂಲಕ ಅವರು ಕೂಡ ಗುಣಗಳನ್ನ ಬೆಳೆಸ್ಕೊಂಡು ಕ್ರಿಸ್ತನ ಸಾರ್ಗದಲ್ಲಿ ಬೆಳೆದು ಓಟವನ್ನು ಓಡಿ ಮುಗಿಸಿದ್ದಾರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ. ಆದ್ರೆ ಈ ಗೋಣಿತಟ್ಟನ್ನ ಕಟ್ಕೊಳ್ತಿತ್ತು 1260 ವರ್ಷ. ಅಂದ್ರೆ ಸತ್ಯ ನಾವು ಅರ್ಥ ಮಾಡ್ಕೊಳ್ಳುವಂತ ಭಾಷೆಯಲ್ಲಿ ಇರ್ಲಿಲ್ಲ. ಅದಾದ ನಂತರ ಏನಾಯ್ತು? ಇವತ್ತು ನಮ್ ಕೈಲಿರುವಂತ ಬೈಬಲ್ ಲ್ಯಾಟಿನ್ ಅಲ್ಲಿ ಇದೆಯಾ? ನಮ್ಗೆ ಅರ್ಥ ಆಗದಿರೋಂತ ಭಾಷೆಯಲ್ಲಿ ಇದೆಯಾ? ನಾವು ನಮ್ಮೆಲ್ಲರೂ ಆಡುವಂತ ಆಡು ಭಾಷೆಯಲ್ಲಿ, ಅದರಲ್ಲಿ ನಾವ್ ಇನ್ನೂ ಕನ್ನಡ ತಗೊಂಡ್ರೆ KJV ಕನ್ನಡ ಬೇರೆ, BSI ಕನ್ನಡ ಬೇರೆ, ಹೆಂಗೆಲ್ಲ ಬಂದಿದೆ ನೋಡ್ರಿ. ನಮ್ಗೆ ಇನ್ನೂ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಷನ್ ಆಗ್ತದೆ. ಯಾಕೆ? ನಮ್ಗೆ ಇನ್ನೂ ಅರ್ಥವಾಗೋ ರೀತಿಯಲ್ಲಿ ದೇವ್ರು ಕೊಡ್ತಾ ಇದಾರೆ ಸತ್ಯ. ಅದರ ಸಾಕ್ಷಿ 1260 ವರ್ಷಗಳು ಮಾತ್ರ ಗೋಣಿತಟ್ಟನ್ನ ಕಟ್ಕೊಳಕ್ ಆಗ್ತಿತ್ತು. ಅದಂತ ಕಟ್ಕೊಳಕ್ಕೆ ಸಾಧ್ಯತೆ ಇರಲಿಲ್ಲ. ಹಾಗಾಗಿ ಇದೆಲ್ಲ ವಿಷಯ ದೇವರಿಗೆ ನಮಗ್ ಕೊಡ್ತಾ ಇದಾರೆ. ಯಾಕೆ ಕೊಡ್ತಾ ಇದಾರೆ ಇಷ್ಟೊಂದು ವಿಷಯ, ಇಷ್ಟೊಂದು ಸತ್ಯ ನಾವ್ಯಾಕೆ ತಿಳ್ಕೊಳ್ತಾ ಇದೀವಿ? ಕಂಟಿನ್ಯೂ ಮಾಡಿ ವಿಷಯವನ್ನ. ದೇವರು ತನ್ನ ಜ್ಞಾನದಲ್ಲಿ ಈಗ ಸಂತರುಗಳಿಗೆ ದಯಪಾಲಿಸಿರುವ ದೇವಟ್ಟಿಗೆಯ ಪ್ರವಾಹದಿಂದ ಅವರನ್ನು ವಶಪಡಿಸಿಕೊಳ್ಳಲಿಲ್ಲ. ನ್ಯಾಯವಾಗಿ ಅವರನ್ನೆಲ್ಲ ಹಂತವಾಗಿ ನಡೆಸಿದನು. ಮೊದಲು ಅವರನ್ನು ಇನ್ನೂ ಅಂಟಿಕೊಂಡಿದ್ದ ಪೋಪನ್ ಮಾಲಿನ್ಯದಿಂದ ಶುದ್ಧೀಕರಿಸಿದನು. ಈ ರೀತಿಯಲ್ಲಿ ದೇವರು ಅವರನ್ನು ಸೆಳೆದನು. ಪವಿತ್ರಾಲಯದ ವರ್ಗವು ತಪ್ಪುಗಳನ್ನು ಬಹಿರಂಗಪಡಿಸಿದ ಒಳ್ಳೆಯ ಕುರುಬನ ಸತ್ಯದ ಸ್ವರಭಾವವನ್ನು ಗ್ರಹಿಸಿ ಆತನನ್ನು 1846 ತನಕ ಅನುಸರಿಸಿತು. ಇದನ್ನು ಪ್ರವಾದನೆಯು ಪವಿತ್ರ ಜನರ ಪವಿತ್ರ ಆಲಯದ ತೇಜ ಕೇಂದ್ರವು ಓಪನ್ ಅಧಿಕಾರದಿಂದ ಮುಕ್ತಿಗೊಳ್ಳುತ್ತದೆ. ಎಲ್ಲ ಮೈಲಿಗೆಯು ಶುದ್ಧೀಕರಿಸಲ್ಪಡುತ್ತದೆ ಮತ್ತು ಮಾನವನ ಅಶುದ್ಧ ಸಿದ್ಧಾಂತಗಳ ಬದಲಾಗಿ ಕರ್ತನು ಮತ್ತು ಅಪೊಸ್ತಲರು ಸಭೆ ಕಟ್ಟಿದ ಸತ್ಯದ ಸುಂದರ ತತ್ವವಿಧಗಳು ಅವನ್ನು ಸ್ಥಳಾಂತರಗೊಳಿಸುವಂತೆ ಸಿದ್ಧಪಡಿಸುತ್ತದೆ.
ಎಂಬುದಾಗಿ ಗುರುತಿಸಿದನು. ಕ್ರಮೇಣವಾಗಿ ಅವರುಗಳು ಕರ್ತನು ತಾನೇ ಬರುವ ಸುಗ್ಗಿಯ ಕಾಲದಲ್ಲಿ ಅತ್ಯುನ್ನತ ಸ್ಥಿತಿಗೆ ನಡೆಸಲ್ಪಡುವರು ಎಂದು ನಿರೀಕ್ಷಿಸಬಹುದು. ದೇವರ ವಾಕ್ಯದ ಅವರ ಪರಿಶ್ರಮಶೀಲ ಅಧ್ಯಯನವು ಮತ್ತು ಅದನ್ನು ದೇವದೂತರುಗಳು ಲಕ್ಷ್ಯವಿಟ್ಟು ನೋಡಬೇಕೆಂದು ಅಪೇಕ್ಷಿಸಿದನು. 1 ಪೇತ್ರ 1:12 ತಿಳುಕೊಳ್ಳುವ ಅವರ ಶಿಘ್ನಲೀಲೆಯ ಬಯಕೆಯು ಸಂಪೂರ್ಣವಾಗಿ ಪಡೆದಿದ್ದರೂ ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟವು ಎಂಬುದು. ಪ್ರೀತಿಯ ಸಹೋದರರೇ, ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ದೇವರು ಕೊಟ್ಟಂತ ಆ ಒಂದು ನೋಡಿ, ಕನ್ನಡದಲ್ಲಿ ಆ ಟ್ರಾನ್ಸ್ಲೇಷನ್ ಯಾವ ರೀತಿ ಮಾಡಿದಾರೋ, ಯಾರು ಮಾಡಿದ್ರು ನನಗೆ ಇನ್ನೂ ಗೊತ್ತಾಗ್ತಿಲ್ಲ. ಕೆಲವೊಂದು ಟೈಮಲ್ಲಿ ನಿಮ್ಮನ್ನ ಓದಕ್ಕೆ ನನ್ನ ಮೈನ್ ಟ್ರಾನ್ಸ್ಲೇಷನ್ ಅರ್ಥ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಓದಬೇಕಿಲ್ಲ ಅಂದ್ರೆ ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂತೀವಿ. ಅಲ್ಲಿ ಏನಿದೆ ಅಂದ್ರೆ, ದೇವ್ರ ಮಕ್ಕಳಿಗೆ ಕೊಟ್ಟಿರುವಂತ ದೀವಟಿಗೆ ಅಂದ್ರೆ ಬೆಳಕಿನ ಪ್ರವಾಹ, ಎಷ್ಟು ಪ್ರವಾಹ ಅಂತ ಇದು. ನಿಮ್ಗೆ ಕೊಟ್ಟಿರುವಂತ ಬೆಳಕು ಹೆಂಗಿತ್ತು ಅಂದ್ರೆ, ಅಷ್ಟು ದೊಡ್ಡ ಬೆಳಕಿದೆ. ಆ ಬೆಳಕು ಅವ್ರು ಸಿಕ್ಲಿಲ್ಲ ಅಲ್ವಾ, ಅವರನ್ನು ವಶಪಡಿಸ್ಕೊಳ್ಳಿಲ್ಲ ಅಂತ ಬರ್ಕೊಂಡಿದ್ದಾರೆ ಇಲ್ಲಿ. ಅವ್ರಿಗೇನಾಗ್ಲಿಲ್ಲ, ಕೊಡಲ್ಪಡ್ಲಿಲ್ಲ, ನಮಗೆ ಕೊಡಲ್ಪಟ್ಟಿದೆ. ದೇವ್ರ ಮಕ್ಕಳಿಗೆ ಆ ಬೆಳಕು ಬಂದಿದೆ ಇವತ್ತು ಅಲ್ವಾ. ಲೋಕ ಪೂರ್ತಿ ಇನ್ನೂ ಕತ್ಲೆಯಲ್ಲೇ ಇದೆಯಾ? ಹಾಗಾಗಿ ನೋಡ್ಬೇಕಾದ್ರೆ ಈ ಬೆಳಕು ಒಂದೇ ಕ್ಷಣ ಬರ್ಲಿಲ್ಲ ನೋಡ್ರಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದೇ ಟಕ್ಕಂತ ಬೆಳಕು ಬಂದ್ಬಿಟ್ಟಿದ್ರೆ ಹೆಂಗಿರ್ತಿತ್ತು ಯೋಚನೆ ಮಾಡ್ರಿ. ಬೆಳಿಗ್ಗೆ ನಾವು 6 ಗಂಟೆ ಆದ್ಮೇಲೆ ಮಧ್ಯಾಹ್ನ 1 ಗಂಟೆ 12 ಗಂಟೆಗೆ ಸೂರ್ಯ ಬರ್ತಾನೆ ನೋಡ್ರಿ. ಆ ತರ ಟಕ್ಕಂತ ಬೆಳಕು ಬಂದ್ರೆ ಹೆಂಗಿರುತ್ತೆ? ಬೆಳಕು ಹಂಗ್ ಬರಲ್ಲ. ದೇವ್ರ ಸತ್ಯನೂ ಹಾಗೆ ಕ್ರಮೇಣ ಬಂತು, ಸ್ಲೋವಾಗಿ, ಸ್ವಲ್ಪವಾಗಿ ಏನ್ ಬಂತು ಆ ಬೆಳಕು ಅಲ್ವಾ. ಆ ಬೆಳಕನ್ನ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡ್ತು. ಆ ಪೋಪನ ಒಂದು ಮಲಿನದಿಂದ ಶುದ್ಧೀಕರಣ ಮಾಡುವಂತ ಕೆಲಸ ಏನ್ ಟಕ್ಕಂತ ನಡೀಲಿಲ್ಲ, ಅದು ಕ್ರಮೇಣವಾಗಿ ಏನಾಯ್ತು, ನಡೀತು. ದೇವ್ರ ಏನ್ ಮಾಡಿದ್ರು, ಮೊದಲು ಅವ್ರನ್ನ ಅಲ್ಲಿಂದ ಬಿಡಿಸಿದ್ರು. ನಂತರ ಏನ್ ಮಾಡಿದಂದ್ರೆ, ಆ ಅಪವಿತ್ರ ಮಾಡಿದಂದ್ರೆ, ಅಶುದ್ಧ ಮಾಡಿದಂತ ಪೋಪನ ಸಿಸ್ಟಮ್ ಮಾಡಿದಂತ ತಪ್ಪಾದ ವಿಷಯಗಳನ್ನ, ಜ್ಞಾನವನ್ನ ಕೊಟ್ರು ದೇವ್ರ ಮಕ್ಕಳಿಗೆ. ಅವರ ಕಣ್ಣನ್ನು ಓಪನ್ ಮಾಡಿದ್ರು. ಬೆಳಕಿನ ಮೂಲಕ ಅವರ ಕಣ್ಣು ತೆರೆಯಲ್ಪಟ್ಟಿತು. ಅವರ ಕಣ್ಣುಗಳು ತೆರೆಯಲ್ಪಟ್ಟಿದ್ದ ಸತ್ಯವನ್ನ ಗ್ರಹಿಸ್ಕೊಳ್ಳುವಂತ ಜ್ಞಾನವನ್ನ ಕೊಟ್ರು. ಕ್ರಮೇಣ ಅದನ್ನೇ ಲಾಸ್ಟ್ ಟೈಮ್ ನಾವು ನೋಡಿದ್ವಲ್ಲ. ಈಗ ಮಾರ್ಟಿನ್ ಲೂಥರ್ ಸ್ವಲ್ಪ ತಂದ್ರು, ಅದಾದ ನಂತರ ಸ್ವಲ್ಪ ಬದಲಾವಣೆ ಆದ್ರು. ವಿಲಿಯಂ ಮಿಲ್ಲರ್ ಕೆಲವೊಂದು ಬದಲಾವಣೆ ತಂದ್ರು. ಹಾಗೆ ಬದಲಾವಣೆ ಆಯ್ತಾ ಏನಾಯ್ತು, ಬದಲಾವಣೆಗಳು ಬಂತು. ಒಂದೇ ಕ್ಷಣದಲ್ಲಿ ಏನ್ ಬದಲಾವಣೆ ಆಗ್ಲಿಲ್ಲ ಅಲ್ವಾ. ಹಾಗಾಗಿ ಆ ಒಂದು ಸಮಯ ಎಲ್ಲಿವರೆಗೂ ಬಂತು ಅಂದ್ರೆ 1846 ಒಂದು ಬದಲಾವಣೆಯ ಸತ್ಯದ ಒಂದು ಶುದ್ಧೀಕರಣದ ಕೆಲಸ ಏನಾಯ್ತು, ಹಾಗೆ ನಡೀತಾ ಬಂತು. ಅದಾದ ನಂತರ ಯಾವುದೇ ಪೋಪ್ ಸಿಸ್ಟಮ್ ಆಗ್ಲಿ, ಪೋಪ್ನ ಬೋಧನೆ ಆಗ್ಲಿ ಸಭೆನ ಟಚ್ ಮಾಡಕ್ ಆಗ್ತಾ ಇಲ್ಲ ನೋಡಿ. ಸಭೆಗೆ ಯಾವುದೇ ಎಫೆಕ್ಟ್ ಮಾಡಕ್ ಆಗ್ತಿಲ್ಲ. ಇವತ್ತು ನಾವು ಓದ್ತಿರೋಂಥ ಸತ್ಯಕ್ಕೂ ಆ ಒಂದು ರೋಮನ್ ಕೆತ್ತಿಕ್ ಇರುವಂತ ಒಂದು ಸಿಸ್ಟಮ್ ಇರುವಂತ ಸತ್ಯಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತು ತಾನೆ. ನಮ್ಮನ್ನ ಎಷ್ಟು ಮಟ್ಟಿಗೆ ದೇವ್ರ ಏನ್ ಮಾಡಿದಾರೆ, ಈಗ ಶುದ್ಧೀಕರಣ ಮಾಡಿದಾರೆ ನೋಡಿ. ಆ ಒಂದು ಎಲ್ಲ ಹೊಳಸರಿಂದ ನಮ್ಮನ್ನ ಏನ್ ಮಾಡಿದ್ರು, ಅವರ ಸಿದ್ಧಾಂತ, ಮನುಷ್ಯರಿಂದ ಮಾಡಲ್ಪಟ್ಟಂತ ಬೋಧನೆ, ತತ್ವಗಳು ಏನೇನಿತ್ತು, ಆಚಾರ ವಿಚಾರಗಳು ಎಲ್ಲದ್ರಿಂದ ಏನ್ ಮಾಡಿದಾರೆ ದೇವ್ರು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡುವಂತ ಕೆಲಸವನ್ನ ಆಯ್ತಾ. ಅದೇ ಈಗ ಮೇನ್ ಆಗಿ ನಡೀತಿರುವಂತ ಒಂದು ವಿಷಯ. ಈ ಶುದ್ಧೀಕರಣದ ಕೆಲಸ ಏನಾಯ್ತು, ಹೇಗ್ ನಡೀತು ಅಂದ್ರೆ, ಯಾವ ಸತ್ಯವನ್ನ ದೇವ್ರ ಅಪೊಸ್ತಲರಿಗೆ ಕೊಟ್ಟಿದ್ರೋ, ಯಾವ ಒಂದು ಸತ್ಯ ಅಪೊಸ್ತಲ ಆದಿ ಕಾಲದಲ್ಲಿ ಸಭೆ ಕೊಟ್ಟಿದ್ರೋ, ಅದೇ ವಿಷಯವನ್ನ ದೇವ್ರ ಮಕ್ಳು ಇವತ್ತು ಗ್ರಹಿಸ್ಕೊಳ್ಳುವಂತ ಜ್ಞಾನವನ್ನ ಕೊಟ್ರು. ಆ ಗ್ರಹಿಸ್ಕೊಂಡು ತಮ್ಮನ್ನ ಶುದ್ಧೀಕರಣ ಮಾಡುವಂತ ಒಂದು ಕೆಲ್ಸಕ್ಕೆ ಏನ್ ಮಾಡಿದ್ರು, ಅವರು ಮುಂದುವರೆದ್ರು. ಸೊ ಅದನ್ನೇ ನಾವೆಲ್ಲಿ ನೋಡ್ತೀವಿ, ಆ ವಾಕ್ಯವನ್ನ ನಾವು ಓದ್ಬೇಕಾದ್ರೆ 1 ಪೇತ್ರ 1ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ, ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದರೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದರು. ಓಕೆ, ಥ್ಯಾಂಕ್ ಯು. ನೋಡಿ ಇಲ್ಲಿ ಏನ್ ಪಾಯಿಂಟ್ ಹೇಳ್ತಿದಾರೆ ಅಂದ್ರೆ, ಈ ಕೊನೆ ಕಾಲದ ನಡೀತಾ ಇದೆಯಲ್ಲ, ಕೊನೆ ಕಾಲದಲ್ಲಿ ದೇವ್ರು ಪ್ರಕಟಣೆ ಮಾಡ್ತಿದ್ರೆ ಇಷ್ಟೊಂದು ಸತ್ಯ, ಇದು ದೂತರಿಗೂ ಗೊತ್ತಿಲ್ಲ, ದೇವ್ರ ಮಕ್ಕಳಿಗೆ ಕೊಡ್ತಾ ಇರೋದು. ಇದೇನ್ ದೂತರ ಮೂಲಕ ನಮ್ಗೆ ಬರ್ತಿಲ್ಲ. ದೂತರು ಕೂಡ ಅಂದ್ರೆ
ಈ ಪ್ರಶ್ನೆ ಕೆಲವರು ಕೇಳ್ತಾರೆ, ಬ್ರದರ್ ನೀವು ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ನೋಡಿದಾಗ ದೇವರು ದೂತರಿಗೆ ಕೊಟ್ರು, ದೇವರು ಯೇಸು ಕ್ರಿಸ್ತನ ದೂತರ ಕೊಟ್ಟು ದೂತರು ಬಂದು ಯೋಹಾನಿಗೆ ತಿಳಿಸಿದಂತ ಪ್ರಕಟಣೆ ಅಂತಿದೆ. ಅದಂಗೆ ದೂತರು ಗೊತ್ತಿಲ್ಲದೆ ಇರುತ್ತೆ ಅಂತ ಪ್ರಶ್ನೆ ಬರುತ್ತೆ ಕೆಲವೊಂದು ಟೈಮ್. ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವ್ರಿಗೆ ಏನ್ ಸತ್ಯ ಕೊಟ್ರೋ ಅದನ್ನ ಹಾಗೆ ಅವ್ರು ಕೊಟ್ರು. ಆದ್ರೆ ಅದ್ರೊಳಗೆ ಇರುವಂತ ಅರ್ಥ ದೂತರಿಗೆ ಗೊತ್ತಿರ್ಲಿಲ್ಲ. ಆ ಅರ್ಥವನ್ನ ದೇವರ ಆತ್ಮದ ಮೂಲಕ ಯಾರಿಗೆ ಪ್ರಕಟಣೆ ಮಾಡಿದ್ರೆ ಗೊತ್ತಾ? ದೇವರ ಮಕ್ಕಳಿಗೆ ಪ್ರಕಟಣೆ ಮಾಡಿದ್ರು. ದೇವರ ಮಕ್ಕಳಿಗೆ ಪ್ರಕಟಣೆ ಮಾಡಿದ್ಮೇಲೆ ಈ ಒಂದು ವಾಕ್ಯದ ಅರ್ಥ ಈ ರೀತಿ ಇದೆಯಾ, ಇಷ್ಟೊಂದು ಆಳವಾದಂತ ಸತ್ಯ ಇದೆಯಾ ಅಂತ ಯಾರು ಅರ್ಥ ಮಾಡ್ಕೊಂಡ್ರು, ಯಾರು ಗ್ರಹಿಸ್ಕೊಂಡ್ರು? ದೂತರು ಗ್ರಹಿಸ್ಕೊಂಡ್ರು. ಹಾಗಾಗಿ ಈ ಬೆಳಕು ಯಾರಿಗೂ ಸಿಕ್ಲಿಲ್ಲ ನೋಡ್ರಿ, ದೇವ್ರಿಗೆ ಮಕ್ಳಿಗೆ ಮಾತ್ರ ಈ ಬೆಳಕು. ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದಂದ್ರೆ, ದೇವದರ್ಶನ ಗುಡಾರವನ್ನು ತಗೊಂಡಾಗ ಆ ಪರಿಶುದ್ಧ ಸ್ಥಳದಲ್ಲಿ ನಾವು ನೋಡ್ತೀವಿ, ಪರಿಶುದ್ಧ ಸ್ಥಳದಲ್ಲಿ ಆ ಬೆಳಕು ಇರುತ್ತೆ, ದೀಪ ಸ್ತಂಭ ಇರುತ್ತೆ. ಆ ದೀಪ ಸ್ತಂಭದಲ್ಲಿರುವಂತ ಬೆಳಕು ಆ ಒಂದು ಯಾಜಕನಾಗ್ಲಿ ಪ್ರಧಾನ ಯಾಜಕನಾಗ್ಲಿ ಹೊರಡೆ ಹೋದ್ರೆ ಮಾತ್ರ ಗೊತ್ತಾಗುತ್ತೆ ಹೊರತು ಆ ಬೆಳಕು ಹೊರಡೆ ಇರೋರು ಗೊತ್ತಾಗಲ್ಲ. ಕರೆಕ್ಟ್ ಅಲ್ವಾ? ಹಾಗೆ ಇವತ್ತು ದೇವ್ರ ಮಕ್ಕಳು ನಮಗೆ ಸಿಕ್ತಿರುವಂತ ಬೆಳಕು ಯಾರಿಗೂ ಗೊತ್ತಿಲ್ಲ. ನಮಗೆ ತಿಳಿಸಲ್ಪಟ್ಟಿರೋ ಸತ್ಯ ದೂತರಿಗೂ ಗೊತ್ತಿಲ್ಲ. ಅಷ್ಟು ಮಟ್ಟಿಗೆ ದೇವ್ರು ಏನ್ ಮಾಡಿದಾರೆ, ಆ ಸತ್ಯವನ್ನ ಕೊಡ್ತಾ ಇದ್ರೆ, ಇಷ್ಟೊಂದು ಸತ್ಯವನ್ನ ಕೊಡೋದಕ್ಕೆಲ್ಲ ಉದ್ದೇಶವೇನೋ? ಏನಪ್ಪಾ ಇದ್ರ ಉದ್ದೇಶ ಅಂದ್ರೆ, ಹೌದು ನೀವು ನಿಮ್ಮನ್ನ ಸಪ್ರೇಟ್ ಮಾಡ್ಕೊಂಡು, ಈ ಅಶುದ್ಧದಿಂದ ನಿಮ್ಮನ್ನ ಸಪ್ರೇಟ್ ಮಾಡ್ಕೊಂಡು, ಈ ಪೋಪನ ಬೋಧನೆಯಿಂದ ಸಪ್ರೇಟ್ ಮಾಡ್ಕೊಂಡು, ಈ ತಪ್ಪಾದ ಒಂದು ಸತ್ಯಗಳು ಎಲ್ಲೆಲ್ಲಾ ಇದೆಯೋ, ಎಲ್ಲೆಲ್ಲಾ ಹೆಸರು ಕ್ರೈಸ್ತರ ಸಮುದಾಯ ಇದೆಯೋ ಅದರಿಂದ ಸಪ್ರೇಟ್ ಮಾಡ್ಕೊಳ್ಳೋದು ಮಾತ್ರವಲ್ಲ, ನಿಮ್ಮನ್ನ ಶುದ್ಧಿ ಮಾಡ್ಕೊಂಡು ಆ ಕಣಜಕ್ಕೆ ಹೋಗಿ ಸೇಡ್ರಿ, ಕ್ರಿಸ್ತನಿಗೆ ಮೊದಲಿಗಿತ್ತಿ ಆಗ್ರಿ ಅನ್ನೋದಕ್ಕೆ ಕೊಡ್ತಾರದು. ಅದೇ ಸುಗ್ಗಿಯ ಕಾಲ. ಓಕೆನಾ? ಸಾಗಿ ಕಂಟಿನ್ಯೂ ಮಾಡೋಣ. ಓಕೆ, ಕ್ಷಮಿಸಿ, ನಿಲ್ಸೋಣ ಇಲ್ಲಿಗೆ. ಟೈಮ್ ಆಯ್ತು ನನ್ ಗಮನಿಸಿಲ್ಲ, ಯಾಕಂದ್ರೆ ಟೈಮ್ ಇನ್ನೊಂದು ಟಾಪಿಕ್ ಸ್ವಲ್ಪ ಜಾಸ್ತಿ ಇದೆ. ಓಕೆನಾ? ಇಲ್ಲಿಗೆ ನಿಲ್ಸೋಣ. ಓಕೆ, ಇಲ್ಲಿವರೆಗೂ ನಾವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ, ಇಲ್ಲಿ ಆಗ್ತಿರುವಂತ ಬದಲಾವಣೆ ನಾವೀಗೇನು ಮಾತಾಡಿದೀವೋ ಅದೆಲ್ಲವೂ ಸತ್ಯದ ಜ್ಞಾನದಲ್ಲಿ ನಮ್ಗೆ ಅರ್ಥವಾಗ್ತಿದ್ಯಾ? ನಿಮ್ಗೆ ಈಗ ಇವತ್ತಿನ ಪಾಠದಲ್ಲ ವಿಷಯ ಅರ್ಥವಾಯ್ತು ಅಂತ ನಾನು ಅನ್ಕೊಳ್ತಿದ್ದೇನೆ. ಇಷ್ಟೊಂದು ಸತ್ಯ ಬದಲಾವಣೆ ಆಗ್ತಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇದು ಸುಗ್ಗಿಯ ಕಾಲ. ಕರೆಕ್ಟ್ ಅಲ್ವಾ? ಈ ಸುಗ್ಗಿಯ ಕಾಲದಲ್ಲಿ ಸಭೆನ ಪ್ರಿಪೇರ್ ಮಾಡೋದು ದೇವರ ಉದ್ದೇಶ. ಅದ್ರಲ್ಲೂ ಕೂಡ ವಿಶೇಷವಾಗಿ ಈ ಸುಗ್ಗಿಯ ಕಾಲದಲ್ಲಿ ಈ ರೀತಿಯಾದಂತ ಸತ್ಯ ಕೊಡಲ್ಪಡುವಂತ ಉದ್ದೇಶ ಏನಪ್ಪಾ ಅಂದ್ರೆ, ಸಭೆಯನ್ನ ಕ್ರಿಸ್ತನಿಗೆ ಮೊದಲಿಂಗಿತಿ ಆಗಿರ್ಬೇಕು. ಈ ಸಭೆನ ಕ್ರಿಸ್ತನ ಮೊದಲಿಗಿತ್ತಿ. ಕರೆಕ್ಟ್ ಅಲ್ವಾ? ಕ್ರಿಸ್ತನ ಮೊದಲಿಗಿತ್ತಿ, ಕ್ರಿಸ್ತನಯ್ಯ ಶರೀರದ ಅಂಗಗಳು ಅಲ್ವಾ, ಯಾಜಕರು, ರಾಜರು ಎಲ್ಲ ನಾವೇ. ಆದ್ರೆ ಮುಖ್ಯವಾಗಿ ಮೊದಲಿಂಗಳು ಬಂದು ಮೊದಲು ಈ ವಿಷಯನ ಯಾರು ತಿಳಿಸಿದಾರೆ? ಮೊದಲಿಗಿತ್ತಿ ಆಗಿರೋ ತಿಳಿಸಿದ್ದಾರೆ. ನಾವು ಅದನ್ನ ಗ್ರಹಿಸ್ಕೊಳ್ತಾ ಇದ್ವಾ? ಹೌದು ಬ್ರದರ್, ನನಗೂ ಅರ್ಥವಾಗ್ತಿದೆ, ನನಗೂ ಸಬ್ಜೆಕ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಅದು ಮಾತ್ರವಲ್ಲ, ಅರ್ಥವಾಗಿರೋ ಸತ್ಯವನ್ನ ನನ್ನ ಶುದ್ಧೀಕರಣ ಭಾಗವಾಗಿ ನಾನು ಕ್ರಿಸ್ತನ ಸ್ವರೂಪಿ ಬೆಳೆಯೋದಕ್ಕೆ ನಾನು ಉಪಯೋಗ ಮಾಡ್ಕೊಳ್ತಾ ಇದ್ದೀನ. ನಾನು ಕ್ರಿಸ್ತನಿಗೆ ಮೊದಲಿಂಗತಿ ಆಗುವಂತ ಅವಕಾಶ ಈ ಸತ್ಯದಲ್ಲಿ ಅಡಕವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದೀನ, ಗ್ರಹಿಸ್ಕೊಳ್ತಾ ಇದೀನ. ಅದಕ್ಕೆ ಈ ಸತ್ಯ ಕೊಡಲ್ಪಟ್ಟಿದೆ ಅಂದ್ಬಿಟ್ಟು ಆ ರೀತಿ ಗುಣಗಳನ್ನ ಬೆಳೆಸ್ಕೊಳ್ತಾ ಇದೀನ, ಇಲ್ಲ ಬೇರೆ ಸತ್ಯವನ್ನ ಬೆಳಕು ಮಾತ್ರ ಇಟ್ಕೊಂಡು ನಿದ್ದೆ ಮಾಡ್ತಾ ಇದೀನ. ನಿದ್ದೆ ಮಾಡೋದಂದ್ರೆ ಏನು? ಬೆಳಕಿದೆ, ಸತ್ಯ ಇದೆ, ಗ್ರಹಿಸ್ಕೊಳ್ತಿಲ್ಲ, ನನ್ನ ಬದಲಾವಣೆ ಮಾಡ್ಕೊಳ್ತಿಲ್ಲ. ಆ ರೀತಿ ಆಗದೆ ಈ ಸುಗ್ಗಿಯ ಕಾಲದಲ್ಲಿ, ಈ ಸುಗ್ಗಿಯಲ್ಲಿ ಕೊಡಲ್ಪಡ್ತಿರೋ ಸತ್ಯದ ಉದ್ದೇಶವೇ ದೇವರು ನಮ್ಮನ್ನ ಕ್ರಿಸ್ತನಿಗೆ ಮೊದಲಿಗೆ ಮಾಡೋದಿಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಬರುವಂತ ದಿನಗಳಲ್ಲಿ ಇನ್ನು ಹೆಚ್ಚಾದಂತ ಪಾಠಗಳು ನೋಡೋಣ. ಸೊ ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೇಲೆ ಓದ್ತೀನಿ ಬ್ರದರ್. ರಾತ್ರಿಯ ಗೀತೆಗಳು, ಜನವರಿ 30. ದೇವರ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಆಳಲಿ. ಕೊಲೊಸ್ಸೆಯವರು 3:15. ಮನುಷ್ಯನ ಎಲ್ಲಾ ತಿಳುವಳಿಕೆಗೂ ಮೀರಿದ ಸಮಾಧಾನ ಮತ್ತು ಸಂತೋಷವನ್ನು ಲೋಕಕ್ಕೆ ಕೊಟ್ಟಿಲ್ಲ, ಅಥವಾ ಅದನ್ನು ಹೆಸರಿಗೆ ಮಾತ್ರ ಕ್ರೈಸ್ತ ಪ್ರಾಧ್ಯಾಪಕರಿಗೆ ಕೊಟ್ಟಿಲ್ಲ, ಅಥವಾ ಸಂಪ್ರದಾಯ ಬದ್ಧರು ಅಥವಾ ಆಚರಣೆಕಾರರಿಗೆ ಅವರು ಎಷ್ಟೇ ಉತ್ಸಾಹದಿಂದಿದ್ದರೂ ಅವರಿಗೆ ಕೊಡಲ್ಪಟ್ಟಿಲ್ಲ.
ಅದನ್ನು ಪವಿತ್ರಾತ್ಮನ ಮೂಲಕವಾಗಿ ಕೃಪೆಯ ಐಶ್ವರ್ಯವನ್ನು ಪಡೆದವರು ಮಾತ್ರ ಉದ್ದೇಶಪೂರ್ವಕವಾಗಿ ಹೊಂದಿಕೊಳ್ಳಬಹುದಾಗಿದೆ. ಯಾರೆಲ್ಲ ಸತ್ಯ ಮತ್ತು ಅದರ ಆತ್ಮದಲ್ಲಿ ಬೆಳೆದು ಎಲ್ಲ ವಿಧದಲ್ಲಿಯೂ ತಮ್ಮ ಜೀವವುಳ್ಳ ತಲೆಯಾದ ಕ್ರಿಸ್ತನಲ್ಲಿ ಬೆಳೆಯುತ್ತಾರೋ ಅಂತಹವರಿಗೆ ಕೊಡಲ್ಪಡುವುದು. ಅಂತಹವರಲ್ಲಿ ಸಮಾಧಾನವು ಆಳವಾಗಿ ನೆಲೆಸಿ ನಿಲ್ಲುವುದು. ಮತ್ತು ಎಷ್ಟರ ಮಟ್ಟಿಗೆ ದೇವರ ಪ್ರೀತಿಯ ಅಗಲ, ನೀಳ, ಎತ್ತರ ಮತ್ತು ಆಳವನ್ನು ನಂಬಿಕೆ ಮತ್ತು ವಿಧೇಯತೆಯ ಮೂಲಕ ಎಲ್ಲ ಪರಿಶುದ್ಧರೊಂದಿಗೆ ಗ್ರಹಿಸುತ್ತಾರೋ ಅಷ್ಟರ ಮಟ್ಟಿಗೆ ಸಮಾಧಾನವು ಅಧಿಕವಾಗುತ್ತಾ ಹೋಗುತ್ತದೆ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ ಬ್ಯೂಟಿಫುಲ್ ಆಗಿ ಇದೆ ಇವತ್ತು. ಆಕ್ಚುಲಿ ದೇವ್ರ ಮಕ್ಳು ನಾವು ಗ್ರಹಿಸ್ಕೊಬೇಕು ಈ ವಿಷಯವನ್ನ. ನಾವು ಓದಂತ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇದೆಯಲ್ಲ. ನೋಡ್ರಿ ಹೇಗೆ ಸತ್ಯ ದೇವ್ರ ಮಕ್ಳು ಮಾತ್ರ ಕೊಡಲ್ಪಡ್ತೋ, ಸಮಾಧಾನ ಕೂಡ ದೇವ್ರ ಏನ್ ಮಾಡಿದ್ರೆ ನಮಗೆ ಇಟ್ಟಿದ್ದಾರೆ. ಎಲ್ಲಾ ಮನುಷ್ಯರು ಎಷ್ಟೋ ಜನರು ಇದ್ರು ಕೂಡ ಎಲ್ಲಾ ಬುದ್ಧಿಗೂ ಮೇಲಾದಂತ ದೈವಿಕ ಸಮಾಧಾನ ಇವತ್ತು ದೇವರ ಮಕ್ಕಳ ಮಧ್ಯದಲ್ಲಿ ಇದೆ ಅಂದ್ರೆ ಕಾರಣ ಏನು ಅಂದ್ರೆ ದೇವರು ನಮ್ಮನ್ನ ವಿಶೇಷವಾಗಿ ಆಯ್ಕೆ ಮಾಡಿದ್ದಾರೆ. ಇದನ್ನ ನಮ್ಗೆ ಲೋಕದಿಂದ ನಮ್ಮನ್ನ ದೇವರು ಸಪರೇಟ್ ಆಗಿ ಮಾಡಿ ತೋರಿಸಂತ ಈ ವಿಷಯವನ್ನ ನಾವು ಗ್ರಹಿಸ್ಕೊಬೇಕು. ಕೆಲವೊಂದ್ ಟೈಮಲ್ಲಿ ಲೋಕದವರು ತಗೊಂಡಾಗ ಲೋಕದವ್ರಿಗೆ ಗೊತ್ತಿಲ್ಲದೆ ಇರುವಂತ ಹಲವಾರು ವಿಷಯ, ಲೋಕದವ್ರಿಗೆ ಏನೋ ಗೊತ್ತಿಲ್ಲದೆ ಇರುವಂತ ವಿಷಯನ ದೇವ್ರು ನಮ್ಗೆ ತಿಳಿಸ್ಕೊಟ್ಟಿದ್ರ ಅಂದ್ರೆ ಅದರ ಉದ್ದೇಶವೇನು? ಏನಿದು ಉದ್ದೇಶ? ಯಾಕಂದ್ರೆ ದೇವ್ರ ಮೇಲೆ ಇಟ್ಟಿರುವಂತ ಪ್ರೀತಿ. ಕರೆಕ್ಟ್ ಅಲ್ವಾ? ದೇವ್ರ ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ಮತ್ತೆ ದೇವ್ರು ನಮ್ಗೆ ತೋರಿಸಿರುವಂತ ಆ ಸತ್ಯವನ್ನ ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕು. ಅದರಿಂದ ಈ ಮನ್ನಾ ಹೇಳೋದಿಷ್ಟೇ, ದೇವರ ಸಮಾಧಾನ ಇವತ್ತು ಯಾರಿಗೂ ಇಲ್ದೆ ಯಾರಿಗ್ ಮಾತ್ರ ಕೊಟ್ಟಿದ್ದಾರೆ? ದೇವರು ನಮಗ್ ಮಾತ್ರ ಕೊಟ್ಟಿದ್ದಾರೆ ಅಲ್ವಾ? ಆ ಒಂದು ವಿಷಯವನ್ನ ನಾವು ಗ್ರಹಿಸ್ಕೊಳ್ಳೋಣ. ಇನ್ನು ಹೆಚ್ಚಾಗಿ ದೇವರ ಪ್ರೀತಿಯನ್ನ, ದೇವರ ಸತ್ಯವನ್ನ ತಿಳ್ಕೊಂಡು ನಮಗೋಸ್ಕರ ದೇವ್ರು ಇಷ್ಟೊಂದು ವಿಷಯಗಳು ಮಾಡಿರ್ಬೇಕಾದ್ರೆ ಆ ಸತ್ಯವನ್ನ ಸಮಾಧಾನ ಹೊಂದ್ಕೊಳ್ಳಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡೋಣ. ದೇವರು ಇವತ್ತಿನ ಪಾಠವನ್ನ ಆಶೀರ್ವದಿಸಲಿ. ಓಕೆ, ಕೊನೆಯದಾಗಿ ನಮ್ಮದಿರುವಂತ